ವಿಡಿಯೋ ಮಾಡ ಎಲ್ಲೇ ಮಾಡಿ ಹಿಂಗೆ ಇಟ್ಕೊಂಡ್ಬಿಡ ವಜ್ಜಾಗತ್ತಾವ ವಜ್ಜಾಗ ಮೊಬೈಲ್ ಬಳಸ್ಬಾರ್ದು ಅಂತ ಹೇಳಿದ್ರಲ್ಲ ಸರ್. ಮೊಬೈಲ್ ಬಳಸ್ಬಾರ್ದಂತೀರಿ ಆ ಕಾನ್ಸೆಪ್ಟ್ ಎಷ್ಟು ಗೊತ್ತಂದ್ರ ಕಾಲ್ ಬಂತು ಓಕೆ ನಿಮಗೇನಾದ್ರೂ ಸಬ್ಜೆಕ್ಟ್ನಾಗ ಕೇಳಿಲ್ಲ ಇಂಟರ್ನೆಟ್ ಯೂಸ್ ಬಟ್ ನಮ್ಮ ಮಕ್ಳು ಏನ್ ಮಾಡಕತ್ತಾರಂದ್ರ ರಾತ್ರಿ 10 ಗಂಟೆಗೆ ಏನಾದ್ರು 9 ಗಂಟೆಗೆ ಊಟ ಮಾಡಿ ಚಾಲೂ ಮಾಡಿದ್ರಂದ್ರ ಚಾರ್ಜ್ ಖಾಲಿ ಯಾವಾಗ ಬೆಳಗ್ಗೆ ಮಟ್ಟ ಅದ್ರ ಸಮೇತ ಏನ್ ಮಾಡಕತ್ತಾರ ನೋಡ್ರಿ ನೀವು ನೋಡ್ರಿ ನಾವು ನೋಡ್ರಿ ಕರೆವಾ ಸತ್ಯ ನೋಡ್ರಿ ನೋಡ ಯಾಕಂದ್ರ ಈಗಿನ ಟ್ರೆಂಡ್ ರೀ ನ್ಯೂ ಟ್ರೆಂಡ್ ಯಾವ ಟ್ರೆಂಡ್ ರೀ ನ್ಯೂ ಟ್ರೆಂಡ್ ಮೊಬೈಲ್ ಅಟ್ಯಾಚ್ಮೆಂಟ್ ಯಾರ ಕಡೆ ಮೊಬೈಲ್ ಇಲ್ಲ ಕೈ ಹತ್ರ ಒಟ್ಟ ಯೂಸ್ ಮಾಡಿಲ್ರಿ ನಾವು ಯಾರು ಇಲ್ಲ ಸಿಗಬೇಕು ನೋಡ್ರಿ ಮೊಬೈಲ್ ಇಂದ ನಮ್ಮ ಮೈಂಡ್ ನಲ್ಲಿ 2 ಮೈಂಡ್ ಕ್ರಿಯೇಟ್ ಆಗ್ತಾವು. ಒಂದು ಆನ್ಸಿಯಂಟ್ ಮೈಂಡ್. ಯಾವ ಮೈಂಡ್ ರೀ? ಆನ್ಸಿಯಂಟ್ ಮೈಂಡ್. ಇನ್ನೊಂದು ಕ್ರಿಯೇಟಿವ್ ಮೈಂಡ್. ಯಾವ ಮೈಂಡ್ ರೀ? ನೋಡ್ರಿ ನೀವೆಲ್ಲ ಯಾವ ಫಾಲೋ ಅಪ್ ಆಗ್ಬೇಕಂದ್ರೆ ಇಲ್ಲೇ ಸ್ವಲ್ಪ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಕ್ರಿಯೇಟಿವ್ ಮೈಂಡ್ ಫಾಲೋ ಅಪ್ ಆಗ್ಬೇಕು. ಆನ್ಸಿಯಂಟ್ ಮೈಂಡ್ ಯಾಕೆ ಫಾಲೋ ಅಪ್ ಆಗಬಾರ್ದು ಅಂದ್ರೆ ಅದೊಂದು ಸ್ವಲ್ಪ ಡಿಫೆಕ್ಟ್ಸ್ ಅದ. ಆನ್ಸಿಯಂಟ್ ಮೈಂಡ್ ಏನ್ ಮಾಡ್ತಂದ್ರ ಏನಾದ್ರೂ ಮೊಬೈಲ್ ಯೂಸ್ ಮಾಡಕತ್ತಿದ್ದೆ ಅಂದ್ರ ನಿಮ್ಮ ಟೀಚರ್ ಏನ್ ಹೇಳ್ತಾರ ಪಾಠ ಪ್ರವಚನಗಳನ್ನ ಕೇಳ್ತಾರ. ಕಾಲೇಜ್ ಹೋಗ್ಬೇಡ, ಏನು ವರ್ಕ್ ಮಾಡಕ್ ಹೋಗ್ಬೇಡ, ಇದನ್ನೆಲ್ಲ ಮಾಡ್ಲಿಕ್ಕೆ ನಾವೇನಕ್ಕಿವ್ರಿ ಲೇಜಿ. ಏನಕ್ಕಿವ್ರಿ ಲೇಜಿ ಮಾಡಕತ್ತೈತ್ರಿ ನಮ್ಮನ್ನದು ಫೋನ್. ಇನ್ನೊಂದು ಕ್ರಿಯೇಟಿವ್ ಮೈಂಡ್ ಬನ್ನಿ. ಯಾವ ಮೈಂಡ್ ರೀ? ಕ್ರಿಯೇಟಿವ್ ಮೈಂಡ್ ಏನ್ ಮಾಡುತ್ತಂದ್ರ ನೀನು ಸರಿಯಾಗಿ ಪಾಠಗಳನ್ನು ಓದು, ಸ್ವಲ್ಪ ಮಾರ್ನಿಂಗ್ ಲವ್ನ ಹೇಳು, ಏನು ವರ್ಕ್ ಕೊಟ್ಟಿರ್ತಾರ ಅವನ್ನೆಲ್ಲ ನೀಟಾಗಿ ಮಾಡು ಅಂದ್ರೆ ರ್ಯಾಂಕ್ ಹೊಡಿತೀನಿ ಅಂತಂದು ಅದ ಹೇಳ್ತೀನಿ. ಯಾವ ಮೈಂಡ್ ಅದ? ಆನ್ಸಿಯಂಟ್ ಮೈಂಡ್ ಲೇಜಿ ಮಾಡುತ್ತಾ ಒಟ್ಟ ಓದ್ಬೇಡ ಹೇಳಕತ್ತ. ಇಷ್ಟು ಮಾಡ್ಬೇಕಂದ್ರೆ ನಾವು ಆ ಫೋನ್ ಅನ್ನು ಏನ್ ಮಾಡ್ಬೇಕಂದ್ರ ಸ್ವಲ್ಪ ಕಾಲ್ ಬಂದಿರ್ತಾವು, ಹಲೋ ಹಾಯ್ ಹೇಳೋದು ಅಷ್ಟ ಮಾತಾಡ್ಬೇಕು. ಡೋಂಟ್ ಟಚ್ ಫಾರ್ ದ ಫೇಸ್ಬುಕ್, ವಾಟ್ಸ್ಆಪ್ ಯೂಸ್ ಮಾಡ್ಯಾರ ನೋಡಿ, ಇನ್ಸ್ಟಾಗ್ರಾಮ್ ಹೇಳಕತ್ತಿದ್ದಾರೆ. ಆ ಮೈಂಡ್ ನಲ್ಲಿ 2 ಮೈಂಡ್ಸ್ 100% ಸೆಟ್ ಆಗೋರಿ. ನಿಮ್ಗ ಬೇಕಾದ್ರೆ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಏನಾಗಿರುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಮೀನ್ಸ್ ಏನಾಗಿರುತ್ತೆ? ಅನುಭವ. ಮತ್ ನೋಡ್ರಿ ಸಮ್ ಡಿಫೆಕ್ಟ್ಸ್ ಅದಾವ್ರಿ ಮೊಬೈಲ್ ಬಳಕೆಯಿಂದ. ಒಂದೇದ ಏನಾಗುತ್ತೆ ಅಂದ್ರೆ ನೋಡಿ 2 ಇದ್ದದ್ದು ಎಷ್ಟು ಆಕವ್ರಿ? ಕರೆವಾ ಸತ್ಯಾಂಶ ಹೌದು. ಇಟ್ ಈಸ್ 100% ಕರೆಕ್ಟ್. ನೋಡ್ರಿ ಮತ್ತೇನ್ ಡಿಫೆಕ್ಟ್ಸ್ ಆಗುತ್ತೆ ಯಾರಿಗೆ ಗೊತ್ತೈತಿ? ಡಿಫೆಕ್ಟ್ಸ್. ಆ ಡಿಫೆಕ್ಟ್ಸ್ ಬಗ್ಗೆ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಬಿಡ್ಬೇಕು ನಾವು. ಹೇಳ್ರಿ ಒಂದೇದು ಕಣ್ಣು ಹೋತು. ಏನೋ ಮೈಸೂರು ಅರಮನೆ ನೋಡ್ಬೇಕಂತಂದು ಹೋಗ್ತಿರ್ತೀರಿ. ಕಣ್ಣ ಇರ್ಲಿಕ್ಕಂದ್ರೆ ಹೆಂಗ್ ನೋಡ್ತೀರಿ? ಅರಿವಷ್ಟು ಬಾಸುದಾರ ಹೇಳ್ತಾರ, ಮೈಸೂರು ಅರಮನೆ ಹೇಗಿದೆ ಈ ಕಾಲೇಜಿಂದ ಹೇಗೆ ಇಷ್ಟು ಸ್ಮಾಲ್ ಐತೆ ಅದು, ಎಷ್ಟು ಸ್ಮಾಲ್ ಐತೆ ಮೈಸೂರು ಅರಮನೆ ನೋಡ್ರಿ ಅಲ್ವಾ? ಎಷ್ಟು ಲೈಟ್ ಹಾಕ್ಯಾರಿ ಅದ್ರಾಗ ಲೈಟ್ ಹಾಕ್ಯಾರ ನೋಡ್ರಿ. ಒಂದು 4 ಲೈಟ್ ಸೆಟ್ ಮಾಡ್ಯಾರಿ ನಿಮ್ಗೆ ಬೆಳಕಾಗಲಿ. ಮೈಸೂರು ಅರಮನೆಯಲ್ಲಿ ಎಷ್ಟು ಲೈಟ್ಗಳನ್ನು ಹಾಕಲಾಗಿದೆ ಕಣ್ಣಿದ್ರೆ ನೋಡ್ಬೋದು. ಈಗ ಯಾಕೆ ಹೇಳಕ್ ಬಂದಿವಲ್ಲ ನೀವೇನಂದ್ರ ಯುವರ್ ಆಲ್ಸೋ ರೆಲೆವೆಂಟ್ ಟೀಚರ್ ಆಫ್ಟರ್ 1 ಇಯರ್. 1 ಇಯರ್ ಆಗಿಂದ ನೀವು ಟೀಚರು. ಎಲ್ಲಿಗೆ ಹೋಗ್ತೀರಿ ನೀವು? ಡಾಕ್ಟರ್ಗೆ ಹೋಗ್ತೀರಾ? ಹಾಸ್ಪಿಟಲ್ಗೆ ಹೋಗ್ತೀರಾ? ಎಲ್ಲಿಗೆ ಹೋಗ್ತೀರಿ? ಸ್ಕೂಲ್ಗೆ. ನಿಮ್ಗೆ ಯಾಕೆ ಹೇಳಕ್ ಬಂದಿರಂದ್ರ ನಿಮ್ಮಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಏನಾಗ್ತಾರಂದ್ರ ಪಾಠ ಕಲಿತವ್ರಿ ಮುಂದೆ ಇನ್ ಫ್ಯೂಚರ್. ಅರಿವಷ್ಟು ಅದ ಇಂಟ್ರೆಸ್ಟ್ ಇದ್ದಲ್ಲೇ ಇಲ್ಲಿ ಬಂದಿರಿ ನೀವು. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಿಗೆ ಅದ್ರದ್ದು ಏನು ಹೇಳ್ಬೇಕಂದ್ರೆ ಡಿಮೆರಿಟ್ಸ್ ಹೇಳ್ಬೇಕು. ಒಂದು 2 ಇಯರ್ಸ್ ನೋಡ್ರಿ ಏನಾಗಿತ್ತಂದ್ರೆ ಈಗ ಸೈಕಾಲಜಿಕಲಿ ಫಿಟ್ ಆಗಿಬಿಟ್ಟೈತೆ. ಸೈಕಾಲಜಿ ಐತೆ ನಿಮ್ಗ? ಯಾವ ಜ್ಞಾನ ಇದೆ? ಮನೋ ವಿಜ್ಞಾನ.
ಸೈಕಾಲಜಿಕಲಿ 2 ಇಯರ್ಸ್ ಮುಗಿಸೈತಿ ಸೆಟ್ ಆಗಿಬಿಟ್ಟೈತಿ. ಏನಂದ್ರ ಅವ್ರ ಡ್ಯಾಡಿ ಬಂದು ಬಿಟ್ಲೆ ಏನ್ ಕಸ್ಕೊಳಂತಂದ್ರದು ಹಣ್ಣು ಏನಾರ ಕೊಟ್ಟೋಲ್ರಿ ಕಸ್ಕೊಳಂಗಿಲ್ಲದು ಚೀಲ ಬ್ಯಾಗ್ ಕೂಡ ಇಲ್ಲ ನಗಲ್ಲ ಮಕ್ಕಳಿಗೆ ಏನ್ ತೋರಿಸುತ್ತಾ ಮೊಬೈಲ್. ಆದ್ದರಿಂದ ನೀವೇನು ಪ್ರಶಿಕ್ಷಣ ಅಂತ ಹೇಳೋದಿಲ್ಲ, ಮುಂದೆ ಟೀಚರ್ ಆಗಿಂದ ನಿಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕಂದ್ರೆ ಅದನ್ನ ಡಿಫೆಕ್ಟ್ಸ್ ಹೇಳ್ಬೇಕು. ಫಸ್ಟ್ ಆಫ್ ಆಲ್ ಅವು ಫಾಲೋ ಅಪ್ ಆಗ್ತಿರ್ತಾವು, ಟೀಚರ್ ಹೆಂಗೆ ಹೇಳ್ತಿರ್ತಾರೆ ಅದನ್ನ ಕೇಳ್ತಿರ್ತಾವು. ಬಟ್ ಅದನ್ನ ಬಿಟ್ಟು ನಾವು ಮೊಬೈಲ್ ನೋಡ್ಕೊಂತ ನಾವು ಫೇಸ್ಬುಕ್ ವಾಟ್ಸಾಪ್ ಇನ್ಸ್ಟಾಗ್ರಾಮ್ ಎಷ್ಟೋ ಟೀಚರ್ ನೋಡಿದ್ ನಾನು ಆಲ್ರೆಡಿ. ಅವ್ರು ಏನ್ ಮಾಡಕತ್ತಾರ ಅಂದ್ರೆ ದೇ ಆರ್ ಫಾಲೋ ಅಪ್ ಓನ್ಲಿ ಫಾರ್ ದ ಮೊಬೈಲ್ ಅಂತ ಒಂದಿಷ್ಟು ಸ್ಕೂಲ್ಸ್ಗಳಲ್ಲಿ ಹೋಗ್ಬಿಟ್ಲೆ ಅದನ್ನ ಕಸ್ಕೊಂತಾರೆ. ಯಾಕ ಮಕ್ಕಳಿಗೆ ಯಾವ್ದ ಪಾಠ ಬೇಕಂತ ಈಗ ನಮಗೆ ಬಿದ್ದಿರುತ್ತೆ ನ್ಯೂ ಟ್ರೆಂಡ್ ಏನಾಗಿರಂದ್ರ ಅಟ್ಯಾಚ್ಮೆಂಟ್ ಫಾರ್ ದ ಮೊಬೈಲ್. ನೆಕ್ಸ್ಟ್ ಏನು ಹೊಸ ಟ್ರೆಂಡ್ ಬರ್ತಲ್ಲ ನಿಮ್ಮನ್ನ ನೋಡ್ರಿ ನೀವು ಹೆಂಗ್ ಟೀಚರ್ ಇರ್ತೀರಿ. ಆಸ್ ಇಸ್ ದ ಟೀಚರ್ ಸೋ ಇಸ್ ದ ಸ್ಟೂಡೆಂಟ್. ನಾವು ಟೀಚರ್ ಹೆಂಗಿರ್ತೀವಿ ನಮ್ಮ ಮಕ್ಕಳು ಹಂಗೆ ರೆಡಿ ಆಗ್ತಾರ ಅಷ್ಟು ನಾ ಹೇಳಕ್ ತಿಳ್ತಿದ್ದ ಗೊತ್ತಾಗ್ತಾರೆ. ನೀವೇ ಏನಾದ್ರೂ 24 ತಾಸು ಅಲ್ಲೇ ಸ್ಕೂಲ್ನಲ್ಲೇ ಮೊಬೈಲ್ಗಳಾಗಿ ಹುಡ್ಕೊಂಡು ಕುಂತಿರಲ್ಲ ನಿಮ್ಮ ಮಕ್ಕಳ ಮುಂದ ಅವ್ರ ಡ್ಯಾಡಿಗೆ ಹೇಳ್ತಾರ ಡ್ಯಾಡಿ ಮೊಬೈಲ್ ಕೊಡಿ. ಅವ್ರ ಡ್ಯಾಡಿ ಬೇಕಂದ್ರೆ ಕೊಡೋಕೆ ಹೊರಟೆ ನಮ್ಮ ಟೀಚರ್ ನೋಡ್ತಿರ್ತಾರ ಹಿಂದೆ ಕೊಡಿ ಅದ್ರಾಗೆಲ್ಲ ಲೆಸನ್ಸ್ ಬಂದವಂತ ತೆಗಿತೈತಿ ಅದು ಅಷ್ಟೇ. ನಮ್ಮ ಕೆಲಸ ಏನಂದ್ರೆ ಟೀಚರ್ ಆದವರು ಅದಕ್ಕೇನು ಒಂದು ಪಾಠ ಹೇಳ್ತೀವಿ, ಅದಕ್ಕೇನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಾಲೆಜ್ ಬೇಕು. ನಾವು ಓರಲ್ ಆಗಿ ಕೊಟ್ಬಿಡ್ಬೇಕು. ನೀವು ಹೋಗು ಮನ್ಯಾಗ ಯೂಟ್ಯೂಬ್ ತೆಗಿ ಅದ್ರಾಗ ಈ ಪಾಠ ಬರ್ತಾ ಕ್ವಶನ್ ಆನ್ಸರ್ ನೀನ ಬರ್ಕೊಂಬ ಅಂದ್ರೆ ಅದು ಏನು ಮಾಡತ್ತಂದ್ರೆ 1-2 ಬರೀತೈತಿ, ಆಮೇಲೆ ಬೇಜಾರಾಗ್ತದೆ, ಮತ್ತೇನು ಚಲೋ ಮಾಡುತ್ತದೆ ಎಲ್ಲ ನೀವೇನು ತೆಗಿತೀರಿ ಎಲ್ಲ ಓಪನ್ ಅಷ್ಟು. ನಾ ಹೇಳಕ್ ತಿಳಿತೈತಾ ಎಷ್ಟು ಮೈಂಡ್ ಕ್ರಿಯೇಟ್ ಆದ್ರಿ ನಮ್ಗೆ ಮೊಬೈಲ್ ನೋಡೋದ್ರಿಂದ 2 minds and same mind ಅಷ್ಟು. ನೋಡ್ರಿ ನಾವು ಏನು ಹೇಳಕ್ತಿದ್ದೀವಿ ಅಂದ್ರೆ ನೀವು ಯಾವ ರೀತಿ ಮೊಬೈಲ್ ಅನ್ನ ಸ್ವಲ್ಪ ಡಿಸ್ಟೆನ್ಸ್ ಮಾಡ್ತೀವಿ, ಅದರಿಂದ ನಾವು ಡಿಸ್ಟೆನ್ಸ್ ಇರ್ಬೋದು. ನಾವೇನಾದ್ರೂ ಅದಕ್ಕೆ ಕೂಡ ಅಟ್ಯಾಚ್ಮೆಂಟ್ ಆಯ್ತಂದ್ರ ನಿಮ್ದು ಏನೈತೆ ನೋಡ್ರಿ ಈಗ ಏಮ್ ಮೀನ್ಸ್ ಗುರಿ ಉದ್ದೇಶಗಳ ಸಾರ್ಥಕ ಆಗಂಗಿಲ್ಲ, ಗೊತ್ತಾಗಿಲ್ಲ ಈಜಿಲಿ ಅಂತ ಅಷ್ಟು ಬರ್ಕೊಂಡ್ಬಿಡ್ಬೇಕು ನೀವು. ಇಲ್ಲ ಸರ್ ನೀವೇನು ಇದನ್ನ ಹೇಳ್ತೀರಿ ಮುಂದೆ 10 ವರ್ಷಕ್ಕಿಂತ ಪ್ರಾಕ್ಟಿಕಲ್ ಗೊತ್ತಾಗುತ್ತೆ ನಿಮ್ಗೆ. ಯಾಕಂದ್ರೆ ದೇರ್ ಇಸ್ ನೋ ಜಾಬ್ಸ್, ಯಾವಾಗ ಜಾಬ್ ಸಿಗಲ್ಲ ಅವಾಗ ಏನಾಗ್ತದೆ ನೀವು ಅದರಿಂದ ಸ್ವಲ್ಪ ನೋವನ್ನು ಅನುಭವಿಸ್ತೀರಿ. ಈಗ ಯಾರು ಒಬ್ರು ಸಾರಿ ಸರಿಯಾಗಿ ಕಲ್ತಿರಲ್ಲ ಅವ್ರನ್ನ ಕೇಳಿದ್ರು ಯಾಕಪ್ಪ ಖಾಲಿ ಅಡ್ಡಾಡಕತ್ತೀಯಲ್ಲ ಹೇಳ್ತಾನ ಏನು ನಮಗೆ ಸರಿಯಾಗಿ ಇದನ್ನ ಕಲಿ ಅದನ್ನ ಕಲಿ ಈ ಕೆಲಸ ಮಾಡು ಆ ಕೆಲಸ ಮಾಡು ಅನ್ನೋದು ಐತಿದ್ದಿಲ್ಲ ಅಂತಲ್ಲ ಸ್ವಂತ ಅನುಭವದಿಂದ ಹೇಳ್ತಾನ ಖಾಲಿ ಇದ್ದಾವ. ಬಟ್ ಯು ಆರ್ ಆಲ್ಸೋ ಎ ರೆಡಿಮೇಡ್ ಟೀಚರ್ ಆಫ್ಟರ್ 1 year. ನೀವೇನು ಫಾಲೋ ಅಪ್ ಆಗ್ಬೇಕಂದ್ರ ಮಕ್ಕಳಿಗೆ ಆ ಅಟ್ಯಾಚ್ಮೆಂಟ್ ಇಂದ ಏನ್ ಮಾಡ್ಬೇಕಂದ್ರೆ ದೂರ ಹೆಂಗಿರ್ಬೇಕು ಅನ್ನೋ ಅಂಶಗಳನ್ನ ಅದ್ರ ಡಿಫೆಕ್ಟ್ಸ್ ಹೇಳ್ಬೇಕು. ಒಂದೇದ ಕಣ್ಣು ಹೋಗವು, ಎರಡನೇದ ಏನಾಗ್ಬೋದ್ವಿ ಹಿಂಗೆ ಹಿಡ್ಕೊಂಡು ನೋಡ್ರಿ ನೀವು ಓಡಿ ಏನಾಗುತ್ತೆ ನೆಕ್ ಏನಾಗುತ್ತೆ ನೆಕ್ ಮೀನ್ಸ್ ಏನಾಗ್ತದೆ ನೆಕ್ ಚೆಕ್ ನೋಡ್ರಿ ಮೂಮೆಂಟ್ ಆಗಲ್ಲ ಅದೇ ಹೋಗಿ ನೋಡ್ರಿ ಹಿಂಗೆ ಹಿಡ್ಕೊಂಡು ಕುಂತ್ಬಿಟ್ಟಿರ್ತೈತೆ ಅದು ಅರಿವಂಡಷ್ಟು ಗೊತ್ತಾ. ಎರಡನೇದು ಹಿಂಗೆ ಫೀಲ್ ಆಗತ್ರಿ ನೆಕ್ ನೆಕ್ ಆಗಿಂದ ಮತ್ತೆ ಹೇಳ್ರಿ ಕೈ ಕಾಲ ಸೇಕ್ ಆಗತ್ತ ಏನಕ್ಕವ್ರಿ ಸೇಕ್ ಅಂದ್ರ ಬಾಡಿ ನರ್ವಸ್ ಸಿಸ್ಟಮ್ ಏನಾಗತ್ತಂದ್ರ ಫೇಲ್ ಆಗತ್ತ. ಏನಾಗತ್ರಿ ನೀವೇ ಸುಳ್ಳು ಆದ್ರೆ ಬೇಕಂತ ಜಾಸ್ತಿ ಇರ್ಬರಿ ನಿಮ್ದ ಕೈ ಒಂಥರ ಸೇಕ್ ಆಗುತ್ತೆ. ಏನಾದ್ರು ಒಂದು 5-6 ವರ್ಷದ ಮಗು ಏನು ಆಗ್ಬೋದು ಜಸ್ಟ್ ಯಾವ ಇಮ್ಯಾಜಿನ್ ಅರಿವಂಡಷ್ಟು. ಈ ಡಿಫೆಕ್ಟ್ಸ್ಗಳನ್ನ ಮಗುಗೆ ನಾವು ಹೇಳಿದಾಗ ಏನಾಗುತ್ತಂದ್ರ ಮಗು ಅದರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಕತ್ತ. ಇಲ್ಲಪ್ಪ ಮೊಬೈಲ್ ಭಾಳ ಚಲೋ ಅದ್ರಾಗೆಲ್ಲ ಚಿತ್ರ ಬರ್ತಾವ ನೋಡ್ಕೊಂಡು ಕುಂದರು ಒಂದು ದಿವಸ ಪೂರ್ಣ ಕೊಡ್ರಿ 24 ತಾಸು ಕುಂದಿರುತ್ತದೆ. ದೇರ್ ಇಸ್ ನೋ ಫುಡ್, ಅದಕ್ಕೇನೋ ಫುಡ್ಡ ಕೇಳಾಗಲ್ಲ ಅದು. ಆಮ್ಯಾಗ ನೀರು ಸಹಿತ ಕೇಳಾಗಲ್ಲ ಅರಿವಂಡಷ್ಟು. ನಾ ಹೇಳಕ್ಕಿರ್ತಿದ್ದ ಎಷ್ಟು ಮೈಂಡ್ ಕ್ರಿಯೇಟ್ ಆದ್ರಿ ನಮ್ಮಲ್ಲೇ ಅದ್ರಾಗ ನಾವು ಯಾವ ಮೈಂಡ್ ಯೂಸ್ ಮಾಡ್ಬೇಕ್ರಿ ಕ್ರಿಯೇಟಿವ್ ಮೈಂಡ್. ಆನ್ಸಿಯಂಟ್ ಮೈಂಡ್ ಐತಿ ನೋಡ್ರಿ ಅದ್ರಾಗ ಏನಾದ್ರೂ ನೀವು ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿಬಿಟ್ರ ನಿಮ್ಮ ಗುರಿ ಉದ್ದೇಶ ಏನಾಗಕ್ಕಿಲ್ಲ ಅಂದ್ರ ಸಾರ್ಥಕ ಆಗಲ್ಲ 100%. ಇಲ್ಲ ಸರ್ ನಾ ಅದನ್ನ ನೋಡಿ ಟೀಚರ್ ಹಾಕೀನಿ ಭಾಳ ಸ್ಟ್ರಗಲ್ ಐತಿ ನಿಮ್ದು ಮುಂದ್ ಲೈಫ್. ಯಾಕಂದ್ರ CET ಫೇಸ್ ಮಾಡ್ಬೇಕು ನೀವು. ಏನ್ ಫೇಸ್ ಮಾಡ್ಬೇಕ್ರಿ CET ಕಾಮನ್ ಎಂಟ್ರನ್ಸ್ ಟೆಸ್ಟ್. ಮೊದ್ಲಾಗ ಅದಕ್ಕಿಂತ ಮೊದ್ಲಾಗ ಮತ್ತೊಂದಿಟ್ಟಂದ್ರಿ ET
ಹಾ ಟೀಚರ್ಸ್ ನೋಡ್ರಿ ಎಲ್ಲ ಎಕ್ಸಾಮು ಸುಮ್ಮನೆ ಹಂಗ ಮೊಬೈಲ್ ನೋಡ್ಕೊಂಡು ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸ್ಕೂಲಿಗೆ ₹4 ನಾ ಕಾಲೇಜಿಗೆ ಬರಕ್ಕೆ ಸರ್ ಪಾಪ ಮನೆಯದ ಆರಾಮ ಬಿದ್ದಿಲ್ಲ ಅಂದ್ರೆ ಅವರು ಅದಕ್ಕೋಸ್ಕರ ಬಿಟ್ಟಿದ್ದೆ. ಇಲ್ಲ ಅಂದ್ರೆ 4 days ಬೇಕಾ ನಿಮ್ಗೆ ಈ ಲೆಸನ್ ಅನ್ನು ಕೊಟ್ಟು ಹೋಗ್ಬಿಟ್ಟಿದ್ದೆ. ಅರೆ ಬಟ್ ಅಷ್ಟು ತಿಳ್ತಿದ್ದಾರೆ ನೋಡ್ರಿ. ಇಷ್ಟು ಮಂದಿ ಇದ್ದೀರ, 100 ಇದ್ದೀರಾ? ಎಷ್ಟಿದ್ದೀರಿ ಸಂಖ್ಯೆ? 94. ನಿಯರ್ 100, ಯಾರು ಕಡಿಮೆ. ಇದ್ರಾಗ ಅಪಾಯಿಂಟ್ ಆಗಾರ ಸ್ವಲ್ಪ ಹೊಡೆದಿಟ್ಕೊಂಡ್ಬಿಡಿ. ಒನ್ಲಿ ಫಾರ್ 5 ನೋಡಿ ಸತ್ಯರಿ. ಯಾಕಂದ್ರೆ ನಾನು ಟೀಚರ್, ನನಗ ವೆಲ್ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. CET ಕ್ಲಿಯರ್ ಮಾಡ್ಕೊಳಕ್ಕೆ 2-3 ವರ್ಷ ಗೊತ್ತ್ರಿ. ಒಳ್ಳೆ CET ಮತ್ತ ಅದೊಂದು 5 ವರ್ಷ. ಒಳ್ಳೆ ಗೌರ್ಮೆಂಟ್ ಆರ್ಡರ್ ಕೊಡ್ಬೇಕಂದ್ರೆ ಮತ್ತೆ 5 ವರ್ಷ ಮಾಡ್ತಾರೆ. 2017 ನಮ್ದು ರಿಕ್ರೂಟ್ಮೆಂಟ್ ಆದದ್ದು 2021 ಆರ್ಡರ್ ಕೊಟ್ರು ನಮಗೆ. ಅದು ಹೋಗಿ ಬಡದಾಡ್ಬೇಕಲ್ಲಿ ಕೊಟ್ರು ಮನೆ ಮಾಸ್ತರ್ ಕೊಡ್ರಿ ಆರ್ಡರ್ ಕೊಟ್ಟು ಬಾಕ್ ಕೊಡ್ರಿ ನಮ್ಮ ಹೆಸರಲ್ಲಿ ಅಂತ ಹೇಳಕತ್ತಿದ್ದಾರೆ. ಅರಿವಂತ ಅಷ್ಟು ಹೇಳಕ್ಕಿಂತ ಸ್ವಲ್ಪ ಏನಾದ್ರೂ ಮೊಬೈಲ್ ಅವಾಯ್ಡ್ ಮಾಡಿ. ನೀವೇನಾದ್ರೂ ಎಕ್ಸಾಮ್ ಅಂತಂದು ಇದ್ರ ಸಮೀಪ ಬಂದ್ರಿ, ಪ್ರಿಪ್ರೇಷನ್ ಫಾರ್ ದ TET CET ಅಂತಂದು ಬಂದ್ರ ಒನ್ಲಿ 1 or 2 yearನಾಗ ನೀವೇನಾಗ್ತಿರಲ್ಲ ಯು ಆರ್ ಈಸಿಲಿ ಗೆಟ್ ದ ಗುಡ್ ಜಾಬ್. ಇಲ್ಲ ಸರ್ ನಾವು ಒಟ್ಟ ಅದನ್ನ ಬಿಡಾಗ ಇಲ್ಲ ಅಂತಂದ್ರ ಹೇಳ್ತೇನ್ರಿ, ಇದರಲ್ಲಿ 100% ಅಲ್ಲಿ ಒಂದು 5% ಸಕ್ಸಸ್ ಆಗ್ಬೇಕಾದ್ರ ಅದು ಅಸಾಧ್ಯ ನಮ್ಮ. ನಾವು ಇದನ್ನ ಯಾಕೆ ಹೇಳಕತ್ತೀವಿ ಅಂದ್ರೆ ಈ ಮುಂದಿನ ಫ್ಯೂಚರ್ ನಮ್ಮ ಮಕ್ಕಳಿಗೆ ಗೊತ್ತಿರೋದಿಲ್ಲ. ನಾ ಟೀಚರ್ ಆಗ್ಬಿಟ್ಟೆ ಅಲ್ಲ ಸರ್ಟಿಫಿಕೇಟ್ ಸಿಕ್ಬಿಡ್ತೇವೆ. ಸರ್ಟಿಫಿಕೇಟ್ ಸಿಕ್ಬಿಟ್ಲಾಗ ನಾವು ಟೀಚರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಪಳಿತವ್ರಿ ಅವ್ರು ಡಿಕೆ ಹಾಕವು. ಅರೆ ಬಟ್ ಅಷ್ಟು ನಾ ಹೇಳ್ತಿದ್ದ ನೀವು ಏನು ಮಾಡ್ಬೇಕಂದ್ರೆ ಮೊಬೈಲ್ ಫಸ್ಟ್ ಅವಾಯ್ಡ್. ನೀವು ಅವಾಯ್ಡ್ ಮಾಡಿದ್ರೆ ನಾಳೆ ನಿಮ್ಮ ಕೈಯಾಗ ಕಲಿಯುವ ಮಕ್ಕಳು ಏನು ಮಾಡ್ತಾವಲ್ಲ ಅದನ್ನ ಅವಾಯ್ಡ್ ಮಾಡ್ತಾವೆ. ನಾವು ಅದನ್ನ ಹಿಡ್ಕೊಂಡು ಕೂತ್ಬಿಟ್ರೆ ನಮ್ಮ ಮಕ್ಕಳನ್ನ ಏನಾಗ್ತಾವ ಅಂದ್ರೆ ಅದಕ್ಕೆ ಅಟ್ಯಾಚ್ಮೆಂಟ್ ಆಗ್ತಾವೆ. ಅರೆ ಬಟ್ ಅಷ್ಟು ನಾ ಹೇಳ್ತಿರ್ತಿದ್ದಾರೆ. ನೆಕ್ಸ್ಟ್ ಬಾಡಿ ನರ್ವಸ್ ಸಿಸ್ಟಮ್ ಏನಾದರೂ ವೀಕ್ ಆಗಿದ್ದ ಬಾಡಿಯಲ್ಲಿ ಲಿವರ್ ಇರ್ತ ಏನಿರ್ತ್ರಿ ಲಿವರ್ ಹಾಳಾಗ್ತ. ಯಾಕಂದ್ರೆ ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ನೀರು ಕುಡಿಯಲ್ಲ. ಮತ್ತೆ ಲಿವರ್ ಆಗಿದ್ದ ಅದ್ರ ಬಾಜುನ ಕಿಡ್ನಿ ಇರ್ತದೆ ಏನ್ರಿ 1/1 ಅವು ಸಾಲ ಹಚ್ತಂಗ ಕಿಡ್ನಿ. ಸೈನ್ಸ್ ಇದ್ರೆ ಯಾರಾದ್ರೂ ಸೈನ್ಸ್ BSc B.Ed ಅಂದ್ರೆ ವಾಟ್ ಇಸ್ ದ ಫಂಕ್ಷನ್ ಆಫ್ ಕಿಡ್ನಿ? ಕಿಡ್ನಿ ಫಂಕ್ಷನ್ ಇದ್ರಿ ಸೈನ್ಸ್ ಇದ್ರಾ? ಸೈನ್ಸ್ ಇಲ್ವಾ? ಮಾತಾಡ್ರಿ. ನಿಮ್ಮ ರೆಸ್ಪಾನ್ಸ್ ಇರ್ಬೇಕ್ರಿ. ಇದು ಬರೀ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೊಸೆಸ್ ಅಲ್ಲ, ಟೀಚರ್ ಅಂಡ್ ಸ್ಟೂಡೆಂಟ್. ಸೈನ್ಸ್ ಯಾರಾದ್ರೂ ಕೈ ಎತ್ರಿ. ಎಸ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಕಿಡ್ನಿ? ಕಿಡ್ನಿ ಫಂಕ್ಷನ್ ಏನ್ರಿ? Purification of the blood, purification of the toxic waste material of the body. ಬಾಡಿಯಲ್ಲಿ ಒಂದು ಟಾಕ್ಸಿಕ್ ವೇಸ್ಟ್ ಮೆಟೀರಿಯಲ್ ಇರ್ತೈತ್ರಿ, ಅದನ್ನ ಏನ್ ಮಾಡುತ್ತಂದ್ರೆ ಅದ ಪ್ಯೂರಿಫೈ ಮಾಡುತ್ತ. ಕಿಡ್ನಿ ಏನಾದ್ರು ರೋಗ ಅಂದ್ರೆ ನೋಡ್ರಿ, ಬಾಡಿ ಏನಾಗುತ್ತಂದ್ರ ಸಿಕ್ಕಾಪಟ್ಟಿ ಬಾಚು ಅನೇಕ ರೋಗ ಬರ್ತೈತಿ. ಇವೆಲ್ಲ ನೋಡ್ಬೋದು. ಅಂದ್ರ ಈ ಒಂದು ಮೊಬೈಲ್ ಇಂದ ಸರ್ ಮತ್ತೆ ನೀವು ಇಟ್ಕೊಂಡಿರಲ್ರಿ ಅಂತಂದು ನಮಗೂ ಕ್ವಶನ್ ಮಾಡ್ತಾವ ಮಕ್ಕಳು. ಟೀಚರ್ ಆದವರು, ಪ್ರಿನ್ಸಿಪಾಲ್ ಆದವರು, ಸರ್ ಆದವರು, ಸ್ಟಾಫ್ನಾಗ ಎಲ್ಲ ಇಟ್ಕೊಂಡ್ರೆ ಸರ ಅನ್ಬೋದು. ಬಟ್ ಅದನ್ನ ಎದಕ್ಕೆ ಯೂಸ್ ಅಂದ್ರೆ ಏನಾದ್ರು ಫೋನ್ ಕಾಲ್ ಬಂದು ಅಂದ್ರೆ ಯೂಸ್ ಮಾಡ್ಬೇಕು. ನಿಮ್ಗೆ ಏನಾದ್ರು ಸಬ್ಜೆಕ್ಟ್ನಾಗ ಗೊತ್ತಾಗ್ಲಿಕ್ಕಂದ್ರೆ ಇಂಟರ್ನೆಟ್ನಾಗ ಯೂಸ್ ಮಾಡ್ಬೋದ್ರಿ. ಭಾಳ ಒಂದು 10 ನಿಮಿಷ 20 ನಿಮಿಷ. ನೀವು ನಮ್ಮ ಹಂಗಲ್ಲ 10 ತಾಸು ಗಟ್ಟಲೆ ಅದನ್ನ ಯೂಸ್ ಮಾಡಿ ಲಾಸ್ಟ್ ಯಾವಾಗ ಬಿಡ್ತಾರ್ರಿ ಅವ್ರನ್ನ ಚಾರ್ಜ್ ಮಾಡಿ ಏನ್ ಖಾಲಿ ಆಗಿದ್ರಿ ಅಂತ ಹೇಳತ್ತೆ. ಬಹಳ ಸರಳವಾಗಿ ನಿಮಗೆ ಏನಂದ್ರ ಈ ಪ್ರಿಕಾಷನ್ಸ್, ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು ಮಸ್ಟ್ ಅಂಡ್ ಶುಡ್. ನೋಡ್ರಿ, ಈಗ ಒಂದು ಹಾಸ್ಟೆಲ್ ನಲ್ಲಿ 2 ಫ್ರೆಂಡ್ಸ್ ಇದ್ರು. ಯಾರಿದ್ರಿ? ಫ್ರೆಂಡ್ಸ್. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಇಬ್ರು ಕಡೆ ಕಾಲೇಜಲ್ಲಿ ಏನಿರ್ತಾವೆ ಹೇಳ್ರಿ ಹೊಟ್ಟೆಯಾಗ ಕೊಡಿಸ್ಲಿಕ್ಕೆ ಇಲ್ಲಿ ಮನ್ಯಾಗ ಜಗಳ ಮಾಡ್ತಾವ ಮಕ್ಕಳ. ನಾವು ಕಾಲೇಜ್ ಹೊಂಟಿ ಮೊಬೈಲ್ ಕೂಡ ಫ್ಯಾಷನ್ ಬುಕ್ಕಾರ ಬಿಟ್ಬಿಡ್ತಾವೆ, ನಾವು ಮೊಬೈಲ್ ಬಿಟ್ಬಿಡಲ್ಲ. ಹೌದಾ? 2 ಫ್ರೆಂಡ್ಸ್ ಇದ್ದಾರೆ. ಎಲ್ಲಿದ್ದೀರಿ? ಕಾಲೇಜ್ನಲ್ಲಿ. ಹಾಸ್ಟೆಲ್ ಕರೆಕ್ಟ್ ಅವನ್ನ ಕೊಡ. ಹಾಸ್ಟೆಲ್ನಾಗ ಇದ್ದದ್ದು ಕಾಲೇಜ್ ಬರ್ಬೇಕಲ್ರಿ ಅವ. ಹಾಸ್ಟೆಲ್ ಅವ್ನ ಅರಮನೆಯ
ಬರ್ತಾನೆ ಇಲ್ಲ ಕಾಲೇಜಿಗೆ ಒಂದು ಒಳ್ಳೆ ಎಲ್ಲಿ ಹೋಗ್ತಿರ್ತಾನೆ ಅಥವಾ ಹಾಸ್ಟೆಲ್ಗೆ ಹೇಳ್ತಿದ್ದಾರೆ ಲಾಸ್ಟ್ ಮ್ಯಾನ್ ಕೇಳ್ತಾನ ಮಕ್ಕೋಬೇಡ ಅಂತ ಹೇಳ್ತಿದ್ದಾರೆ ಲಾಸ್ಟ್ ಎಸ್ ಇಬ್ರು ಫ್ರೆಂಡ್ಸ್ ಇದ್ರು ಅವ್ರ ಕಡೆ ಇಬ್ರು ಕಡೆ ಮೊಬೈಲ್ ಅನ್ನು ಯೂಸ್ ಮಾಡ್ತಾ ಇದ್ರು ಅದ್ರಾಗ ಒಬ್ಬವ ಸಿಕ್ಕಾಪಟ್ಟಿ ಯೂಸ್ ಮಾಡ್ತಿದ್ದಾರೆ ಎಲ್ಲಿ ಮಟ್ಟ ಅಂದ್ರವ ಆನ್ಸಿಯಂಟ್ ಮೈಂಡ್ ಆಗಿರ್ತಿತ್ತು ಅವನು ರಾತ್ರಿ ಏನಾದ್ರು ಮೊಬೈಲ್ ಹಿಡಿದಿಲ್ಲ ಮಾಡಿದ್ದಾರ ಬೆಳಗ್ಗೆ ಮಟ್ಟ ಅದನ್ನ ಯೂಸ್ ಮಾಡಿದ್ದ ಇವ್ನು ಚಾರ್ಜ್ ಖಾಲಿ ಅಂತಂದ್ರೆ ಇನ್ನೊಬ್ಬ ಒಂದು ಫ್ರೆಂಡ್ ಇರ್ತಲ್ಲ ಅದನ್ನು ನೋಡ್ತಿದ್ರು ಯಾವ ಮೈಂಡ್ ಅವ್ರಿವ ಆನ್ಸಿಯಂಟ್ ಮೈಂಡ್ ಅಂದ್ರೆ ಅದಕ್ಕೆ ಸೆಟ್ ಆಗಿಬಿಟ್ಟಿದ್ದವ ಮೊಬೈಲ್ ಇಲ್ಲ ಅಂದ್ರೆ ನನ್ನ ಜೀವನ ಇಲ್ಲ ಹೊಳ್ಳಿ ಇನ್ನೊಬ್ಬ ಹೋಯ್ತು ನೋಡ್ರಿ ಕ್ರಿಯೇಟಿವ್ ಮೈಂಡ್ ಅವ ಎಷ್ಟು ಯೂಸ್ ಮಾಡ್ತಿದ್ರಿ ಅದನ್ನ ಎಷ್ಟ್ರಿ only for 2 minutes or 3 minutes or last 10 minutes ಅಷ್ಟೇ ಯೂಸ್ ಮಾಡುತ್ತದೆ ಅದ್ರ ಕೆಲಸನ ಅಷ್ಟ ಅದು ಅವಾಗ ಈ ಕ್ರಿಯೇಟಿವ್ ಮೈಂಡ್ ಅವ್ರಿ ಏನಾದ್ರು ಅವ್ರ ಪೇರೆಂಟ್ಸ್ ಫೋನ್ ಬಂತಂದ್ರ ಆ ಫೋನ್ ಮಾತಾಡಿ ನಾನು ಆರಾಮದೀನಿ ನಾನು ಸರಿಯಾಗಿ ಓದಾಕತ್ತೀನಿ ರ್ಯಾಂಕ್ ಹೊಡಿತೀನಿ ಅಂತ ಅಂದ್ರೆ ಅವ್ರ ಪೇರೆಂಟ್ಸ್ಗೆ ಇಟ್ಬಿಡ್ತಿದ್ರು ಅಷ್ಟ ಹಿಂಗ ಇಬ್ರು ಏನ್ ಮಾಡಕತ್ತಿದ್ರು ಅಂದ್ರೆ ಹಾಸ್ಟೆಲ್ನಲ್ಲಿ ಸ್ಟಡಿ ಮಾಡ್ತಾ ಇದ್ರು ಸ್ಟಡಿ ಮಾಡುವ ಹೊತ್ನ್ಯಾಗ ಇವೇನ ಕ್ರಿಯೇಟಿವ್ ಮೈಂಡ್ ಇತ್ತು ನೋಡ್ರಿ ಇವ ಎಲ್ಲ ಟೀಚರ್ಸ್ ಹೇಳಿದ ನೋಡಿ ಸೊ ಅವನ್ನೆಲ್ಲ ಬರ್ಕೊಂಡು ನೀಟಾಗಿ ಓದಿ ಹಳ್ಳಿ ಎಕ್ಸಾಮಿಗೆ ರೆಡಿ ಆಗ್ತಿದ್ರಿ ಅವ್ರು ಎಲ್ಲ ಕಾನ್ಸಂಟ್ರೇಷನ್ ಇತ್ತು ಅವ್ನ ಮೈಂಡ್ ಇವ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿದ್ನಲ್ರಿ ಅನ್ಕಾನ್ಸಂಟ್ರೇಟ್ ಅವ್ರ ಮೈಂಡ್ ಯಾವ ಕಾನ್ಸಂಟ್ರೇಟ್ ಇರುತ್ತೆ ಅನ್ಕಾನ್ಸಂಟ್ರೇಟ್ ಅಂದ್ರ ಏನೋ ಒಟ್ಟ ಒಂದು ಮೊಬೈಲ್ ಬಟ್ ಅದ ಟೈಮ್ ಪಾಸ್ ಯಾವ ಪಾಸ್ ರೀ ಟೈಮ್ ಪಾಸ್ ನೀವು ಮಾಡ್ತೀವಿ ನೋಡ್ರಿ ಅದೇ ರೀತಿ ಆದ್ರ ಇವ್ರ ಅಂತಂದಿರಕ್ಕಾಗಲ್ಲ ಮೊಬೈಲ್ ಇತ್ತಂದ್ರ ಫೇಸ್ಬುಕ್ಕಿಗೆ ಹೋದ್ರಂದ್ರ ಒಂದ್ ತಾಸು ಒಟ್ಟ ಹೊಳ್ಳಿ ಬರಗ ಇಲ್ಲ ಬುಕ್ಕಿನ ಮೇಲೆ ಹೊಳ್ಳಿ ವ್ಯಾಟ್ಸಾಪ್ ಯೂಸ್ ಮಾಡಕತ್ತಂದ್ರ ಅದು 1 hour or 2 hour ಅದನ್ನ ಯೂಸ್ ಮಾಡೋದು ಹೇಳ್ತಿದ್ದಲ್ಲ ನಾ ಹೇಳೋದ ಯಾವ ಮೈಂಡ್ ಅವ್ರಿ ಅವರು ಏನ್ ಮಾಡ್ತಿದ್ನಲ್ಲ ನೈಟ್ ಏನಾದ್ರು ಮೊಬೈಲ್ ಹಿಡ್ಕೊಂಡು ಕುಂತ ಬೆಳಗ್ಗೆ ಮಟ್ಟನ್ನು ಯೂಸ್ ಮಾಡಿದ್ದು ಅರೆ ಅಷ್ಟು ಒಳ್ಳೆ ಕ್ರಿಯೇಟಿವ್ ಮೈಂಡ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದು 10 ನಿಮಿಷ ಅಷ್ಟೇ ಯೂಸ್ ಮಾಡ್ತಿದ್ರು 10 ನಿಮಿಷ ಯೂಸ್ ಮಾಡಿ ಒಳ್ಳೆ ಯಾವ ಕಡೆ ಲಕ್ಷ್ಯ ಅವ್ರದ್ದು ಅಟೆನ್ಷನ್ ಫಾರ್ ದ ಬುಕ್ಸ್ ಬುಕ್ಕೂರ್ ಮಾಡಿದ್ರಿ ಅವರು ಬುಕ್ಕೂರ್ ಮೀನ್ಸ್ ಬುಕ್ಕದಲ್ಲಿರುವ ಬುಕ್ ಅಂದ್ರೆ ಏನ್ರಿ ಬಿಡು ಅಂತಾರಲ್ರಿ ಬುಕ್ಕೂರ್ ನೋಡ್ರಿ ನಮ್ಮ ಅಷ್ಟೈನ್ ಶುಡ್ ಸಕ್ಸಸ್ ಆಗ್ಬೇಕಂದ್ರ ಬುಕ್ಕೂರ್ ಆಗ್ಲೇಬೇಕು ಮೊಬೈಲ್ ಯೂಸ್ ಮಾಡಬಾರ್ದು ಹೇಳ್ತಿದ್ದಲ್ಲ ರೀ ಅವ್ರಿಬ್ರು ಒಂದು ಹಾಸ್ಟೆಲ್ನಲ್ಲಿ ಸ್ಟಡಿ ಮಾಡ್ತಾ ಇದ್ರು ಒಬ್ಬವ ಕಡಿಮೆ ಯೂಸ್ ಮಾಡಿ ಏನ್ ಮಾಡಿದ್ದಂದ್ರ ರಿಸಲ್ಟ್ ಬಂತು ಇಬ್ರು ಕೂಡಿ ರಿಸಲ್ಟ್ ನೋಡಕ್ ಹೋದ್ರು ಫ್ರೆಂಡ್ಸ್ ಅವಾಗ ಒಬ್ಬ ಒಂದು ರ್ಯಾಂಕ್ ಹೊಡೆದಿದ್ದ ಇನ್ನೊಬ್ಬವ ರ್ಯಾಂಕ್ನಾಗ ಫೇಲ್ ಆಗಿತ್ತು ವಾಶ್ ಔಟ್ ಆಗಿತ್ತು ಏನ್ ಸಬ್ಜೆಕ್ಟ್ ಇತ್ತು ನೋಡ್ರಿ ಎಷ್ಟು ಸಬ್ಜೆಕ್ಟ್ ಇರ್ತಾವ್ರಿ PUC-ಗೆ 6 ಸಬ್ಜೆಕ್ಟ್ ಏನಾಗಿತ್ತು ಇಷ್ಟು ವಾಶ್ ಔಟ್ ಆಗಿತ್ತು ಅವು ಭಾಳ ಖುಷಿ ಅದಾವ ಫೇಲ್ ಅದಾವ ದೋಸ್ತ ಇವಿಷ್ಟು ಬುಕ್ಸ್ ಅನ್ನು ನೀನು ಹತ್ತುವ ನೀನು ಓದ ನಾ ಸಾಕು ಸ್ಟಡಿ ಸ್ಟಾಪ್ ಅಂತ ಏನ್ ಸ್ಟಾಪ್ ಅಂದ್ರೆ ಸ್ಟಡಿ ಸ್ಟಾಪ್ ಸಾಕು ನನಗೆ ಓದು ತಗೋ ಅಂತ PUC ಫೇಲ್ ಆಗಿ ಇಷ್ಟು ಬುಕ್ಗಳನ್ನ ನಮ್ಮ ಫ್ರೆಂಡ್ ಕೊಟ್ಟರೆ ಅವ್ನ ಫ್ರೆಂಡ್ ಇಸ್ಕೊಂಡವ ಬುಕ್ ಅಂದ್ರ ಬುಕ್ಸ್ ಆರ್ ಗುಡ್ ಫ್ರೆಂಡ್ಸ್ ಏನ್ರಿ ಅವ ಬುಕ್ಸ್ ಅನ್ನೋದ ನಮ್ಗೆ ಒಳ್ಳೆ ಗೆಳೆಯ ಇದ್ದಂಗ ಅದನ್ನೆಲ್ಲ ತೊಗೊಂಡವ ಸ್ಟಡಿ ಮಾಡ್ಕೊಂತ ಏನ್ ಮಾಡಿದಂದ್ರೆ ಡಿಗ್ರಿ ಮುಗಿಸಿದ್ದ ಜನವರಿಯಲ್ಲಿ UPSC ಎಕ್ಸಾಮ್ ಬರ್ತದೆ ವರ್ಷ ಏನು ಜನವರಿ ಬರ್ತಲ್ಲ ಆ ಜನವರಿಯಲ್ಲಿ UPSC ಎಕ್ಸಾಮ್ ಬಂದು ಆ ಎಕ್ಸಾಮ್ನಲ್ಲಿ ಅವ ಏನು ಹಾರ್ಡ್ ವರ್ಕ್ ಮಾಡಿ ಏನಂತಂದ್ರ DC ಆಗ IAS ಮುಗಿಸಿದ ಏನು ಮುಗಿಸಿದ್ರಿ IAS ಎಕ್ಸಾಮ್ ಪಾಸ್ ಆಗಿ DC ಆದ ಹೊಳ್ಳಿ ಇವ್ರು ಫೇಲ್ ಆದವ್ರು ನೋಡ್ರಿ ಇವ್ರಿಗೆ ಒಂದು ಜಾಬ್ ಬಂದ್ರಿ ಡ್ರೈವರ್ ಆದ ಏನಾದ್ರಿ ಡ್ರೈವರ್ ಆದ ಇವ DC ಆದ ಅವ ಡ್ರೈವರ್ ಆಗಿದ್ದ ಅವಕ್ಕೂ ಒಂದು ರಿಕ್ರೂಟ್ಮೆಂಟ್ ನಡೀತ್ರಿ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಡ್ರೈವರ್ ರಿಕ್ರೂಟ್ಮೆಂಟ್ ಇರ್ತಾವು ಆ ಡ್ರೈವರ್ ರಿಕ್ರೂಟ್ಮೆಂಟ್ ನಲ್ಲಿ ಅವನು ಗೌರ್ಮೆಂಟ್ ಸರ್ವೆಂಟ್ ಆದ ಯಾಕವ ಆನ್ಸೆಂಟ್ ಮೈಂಡ್ ವಿಚ್ ಮೈಂಡ್ ಈ ಕ್ರಿಯೇಟಿವ್ ಮೈಂಡ್ ಇದ್ದಾವೆ ಏನಾದ್ರೆ DC ಆದ ನೋಡ್ರಿ ಡಿಫರೆನ್ಸ್ ಇಷ್ಟ ಜಾಸ್ತಿ ಓದಿದ್ರ DC ಆಗ್ತಾನ
ಏನಾದ್ರು ಬರೀ ಮೊಬೈಲ್ ನೋಡ್ಕೊಂತ ಕುಂತ್ಬಿಟ್ನ ಏನಾದ್ರು ಸ್ಮಾಲ್ ಜಾಬ್ಸ್ ಅಷ್ಟೇ ಡ್ರೈವರು ಏನಾದ್ರು ಈ ಹಾಸ್ಟೆಲ್ನಲ್ಲಿ ದರ್ಜೆ ನಾವು ಕೊಟ್ಟಿರ್ತಾರೆ ನೋಡ್ರಿ ಇಂಥವು ಇವೇನ್ ಡಿ ಸಿ ಆಗ ನೋಡ್ರಿ ಡಿ ಸಿ ಆಗಿಂದ ಈ ಡ್ರೈವರ್ ಅದನ್ನು ರಿಕ್ರೂಟ್ಮೆಂಟ್ ಮಾಡಿ ಏನ್ ಮಾಡಿದ್ರು ಅಂದ್ರೆ ಈ ಡ್ರೈವರ್ ಕಾರ್ ಹಾಕಿದ್ರು ಗೌರ್ಮೆಂಟ್ ಕಾರ್ ಅಂತ ನೋಡ್ರಿ ಡಿ ಸಿಗಳು ಎಲ್ಲಿ ರಿಕ್ರೂಟ್ ಆದ್ರಿವಾ ಡಿ ಸಿ ಅವ್ರ ಕಾರ್ಗೆ ರಿಕ್ರೂಟ್ ಆದ ಇಬ್ರು ಫ್ರೆಂಡ್ಸ್ ಮತ್ತು ಒಂದಾಗಿ ಕೂಡಿದ್ರು ಎಲ್ಲಿ ಕೂಡಿದ್ರಿ ಡಿ ಸಿ ಆಫೀಸ್ ಯಾವ ಆಫೀಸ್ ರೀ ಡಿ ಸಿ ಆಫೀಸ್ನಾಗ ಕೂಡಿದ್ರು ಡಿ ಸಿ ಆಫೀಸ್ನಾಗ ಕೂಡಿದ್ರಿ ಮತ್ತ ಇಬ್ಬರು ದಿವಸ ಮಾತಾಡ್ತಿದ್ರು ಏನು ಫ್ರೆಂಡ್ ಇನ್ನೊಂದು ಜಾಸ್ತಿ ಓದ್ಬೇಕಾಗಿತ್ತು ಹಂಗ ಹಿಂಗ ಅಂತಂದು ಅವು ಹೇಳ್ತಿದ್ದ ಹೌದಪ್ಪ ನಾನು ಜಾಸ್ತಿ ಓದಲೇ ಇಲ್ಲ ಬರೀ ಡ್ರೈವರ್ ಆದ ನೀ ಎಲ್ಲ ವಿಷಯದಲ್ಲಿ ಇಟ್ ಇಸ್ ವೆರಿ ವೆಲ್ ಜಾಬ್ ಅಂತ ಹೇಳ್ತಾರೆ ಹೊಳ್ಳಿ ಒಂದು ಬೆಂಗಳೂರಲ್ಲಿ ಮೀಟಿಂಗ್ ಐತೆ ಅಂತಂದ್ರೆ ಡಿ ಸಿ ಅವ್ರಿಗೆ ಫೋನ್ ಕಾಲ್ ಮಾಡಿ ನಾಳೆ ಎಷ್ಟಾಗ್ತಿದ್ರು 10 ಗಂಟೆಗೆ ಇಲ್ಲಿ ಮಾಡ್ಬೇಕಂದ್ರೆ ಬೆಂಗಳೂರಿಗೆ ಬರ್ಬೇಕು ಆಯ್ತು ಓಕೆ ಅಂತಂದ ಇವನ್ ಡ್ರೈವರ್ ಕರೆದ್ರೆ ನೋಡ್ಪ ನಾಳೆ ಬೆಂಗಳೂರಲ್ಲಿ ಏನು ಡಿ ಸಿ ಎಲ್ಲ ಡಿ ಸಿಗಳದ್ದು ಡಿಸ್ಟ್ರಿಕ್ಟ್ ಆಫೀಸರ್ಸ್ ಮೀಟಿಂಗ್ ಐತಿ ಬೆಂಗಳೂರಿಗೆ ಹೋಗ್ಬೇಕು ಈ ಕಾರ್ ಏನು ಮಾಡಿದ್ರ ಎಲ್ಲ ಕ್ಲೀನ್ ಮಾಡಿ ರೆಡಿ ಇದಾವ ಅಂತ ಹೇಳಿದ ಅವಾಗ ಡ್ರೈವರ್ ಏನ್ ಮಾಡಿದ್ರಿವ ಎಲ್ಲ ಕಾರನ್ನ ಕ್ಲೀನ್ ಮಾಡಿ ಏನ್ ಮಾಡಿದ್ರ ಅಂದ್ರ ರೆಡಿ ಮಾಡಿ ನೈಟ್ ಏನ್ ಮಾಡಿದ್ರ ಅಂದ್ರ 10 ಗಂಟೆಗೆ ಇಬ್ಬರು ಊಟ ಮಾಡಿ ಎಲ್ಲಿ ಹೊಂಟ್ರಿ ಇವರು ಬೆಂಗಳೂರಲ್ಲಿ ಹೊಂಟ್ರಿ ಬೆಂಗಳೂರಿಗೆ ಹೊಂಟಿಂದ ದಾರಿಯಲ್ಲಿ ಮತ್ತೆ ಇಬ್ರು ಸಂಭಾಷಣೆ ಮಾಡಿದ್ರು ಮಾತಾಡ್ಕೊಂತ ಹೊಂಟು 1 ತಾಸು ಹೋದ್ರಿ 11 ಗಂಟೆ ಆಯ್ತು ಡಿ ಸಿ ಅವ್ರಿಗೆ ನಿದ್ದೆ ಬಂತು ಡಿ ಸಿ ಹಿಂದೆ ಏನ್ ಮಾಡಿದ್ರಂದ್ರ ಆರಾಮ್ ಮಕ್ಕೊಂಡ್ರೆ ಲಾಸ್ಟ್ ಸೀಟ್ ಖಾಲಿ ಇಟ್ಕೊಂಡ್ರಿಂದ ಆ ಕಡೆ ಹೋಗಿ ನಂಗೆ ನಿದ್ದೆ ಬಂತಪ್ಪ ನಾ ಮಕ್ಕೊಂತೀನಿ ನೀನು ಆರಾಮ್ ಬೆಂಗಳೂರು ಮಟ್ಟ ಕಾರ್ ಬಿಡಿ ಅಂತಂದು ಹೇಳಿ ಮಕ್ಕೊಂಡ ಯಾರು ಮಕ್ಕೊಂಡ್ರಿ ಅಲ್ಲೇ ಡಿ ಸಿ ಡ್ರೈವರ್ ಮಕ್ಕೊಂಡ್ರಿ ಡ್ರೈವರ್ ಏನ್ ಮಾಡಿದ ಕಾರ್ ಹೊಡೆದ್ರಿ ಅವ ಬೆಂಗಳೂರು ಬರಲಿ ಮಟ್ಟ 5 ಗಂಟೆ ಮಟ್ಟ ಕಾರ್ ಹೊಡೆದ ಹೋಗಿ ಬೇಜಾರಾಗ್ತೇವ ಹೊಳ್ಳಿ ಟಿ ಸಿ ಒಂದು ಸ್ವಲ್ಪ ಹಿಂಗೆ ನೋಡಿದ ಆ ಟಿ ಸಿ ಆರಾಮ್ ಮಕ್ಕೊಂಡಿದ್ದ ಏನ್ ಮಾಡಿದ್ರಿ ಮಕ್ಕೊಂಡಿದ್ದ ಅವಾಗ ಭಾಳ ಪೇನ್ ಆತ್ರಿ ಇವ್ ಡ್ರೈವರ್ದ ಡಿ ಸಿ ಪಾಪ ಅವಾಗ ನನ್ನ ಫ್ರೆಂಡ್ ಇದ್ದಾಗ ಹಾಸ್ಟೆಲ್ ಹೇಳೇ ಹೇಳ್ತಿದ್ದ ಚೆನ್ನಾಗಿ ಓದು ನಿಮಗೂ ಒಂದು ಒಳ್ಳೆ ಪೋಸ್ಟ್ ಬರ್ತೈತಿ ಅಂತಂದು ಹೇಳ್ತಾ ಇದ್ದ ನೋಡವ ಆರಾಮು ಮಕ್ಕೊಂಡನ ನಾನು ಬೆಳಗ್ಗೆ ಮಟ್ಟ ಏನ್ ಮಾಡ್ತಾರೆ ಕಾರ್ ಓಡಿಸ್ಬೇಕು ಇದಕ್ಕೆ ಏನ್ ಮೋಟಿವೇಶನ್ ಅಂದ್ರ ನೀವೇನಾದ್ರೂ ಈಗ ಪ್ರಶಿಕ್ಷಣಾರ್ಥಿಗಳಿಗೆಲ್ಲ ಚೆನ್ನಾಗಿ ಓದಿದ್ರಂದ್ರೆ ನಿಮ್ಗೆ ಒಳ್ಳೆ ಪೋಸ್ಟ್ಗಳು ಬರ್ತಾವೆ ಅರಿವಂಡಷ್ಟು ಇದ ಮೋಟಿವೇಶನ್ ಏನಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಒಳ್ಳೆ ಪೋಸ್ಟ್ಗಳಿಗೆ ಗೆಟ್ ಆಗ್ತೀವಿ ಇಲ್ಲ ಅಂದ್ರೆ ಸ್ಮಾಲ್ ಪೋಸ್ಟ್ನಾಗ ನಾವು ಏನಾಗ್ಬೇಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಅಂತ ಅವ್ರು ಯಾಕೆ ಖುಷಿ ಆದಂತ ಹಾರ್ಡ್ ವರ್ಕ್ ಮಾಡಿದ್ರು ಎಟ್ ದ ಟೈಮ್ ಆಫ್ ಸ್ಟೂಡೆಂಟ್ ಮೂಮೆಂಟ್ ಸ್ಟೂಡೆಂಟ್ ಇದ್ದಾಗ ಬೆಳಗ್ಗೆ ಮಟ್ಟ ಏನ್ ಮಾಡ್ತಿದ್ದಂದ್ರೆ ಅವಾಗ ಓದ್ತಾ ಇದ್ರಿ ಇವಾಗ ಇನ್ನೊಂದು ಮೈಂಡ್ ಟೈಮ್ ಏನ್ ಮಾಡ್ತಿದ್ರಿ ಅಂತ ನಾಟ್ ಟಚ್ ಫಾರ್ ದ ಬುಕ್ ಓದ್ತಿದ್ದೇ ಇಲ್ರಿ ಒಟ್ಟ ಏನ್ ಮಾಡ್ತಿದ್ದಂದ್ರೆ ಬರೇ ಫೋನ್ ನೋಡ್ಕೊಂತ ಹೋಗ್ತಾ ಇದ್ದ ಇಷ್ಟ ಡಿಫ್ರೆನ್ಸ್ ಏನಂದ್ರೆ ಇದ್ರಾಗ ಏನ್ ಮೋಟಿವೇಶನ್ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಸರಿಯಾಗಿ ನಾವು ಏನಾದ್ರು ಉಳಿದಿದ್ವಿ ಅಂದ್ರ ಏನಾದ್ರು ದೊಡ್ಡ ಪೋಸ್ಟ್ಗಳು ನಮ್ಗೆ ಗೆಟ್ ಆಗ್ತವೆ ಗೊತ್ತಿಲ್ಲಲ್ರಿ ಮಕ್ಕಳಿಗೆ ಏನಾಗ ಒಟ್ಟ ಫಾಲೋಅಪ್ ಆಗ್ತಾ ಅಂತ ದಿವಸ ಕಾಲೇಜಿಗೆ ಬರ್ತಂತ ಆಗ ಹೋಗ್ತಾ ಇದ್ದ ಮಕ್ಕಳು ನಾವು ಮುಂದಿನ ಫ್ಯೂಚರ್ನಲ್ಲಿ ನಾವೇನು ಬುಕ್ಕೂರ್ ಮಾತ್ರ 100% ಸಕ್ಸಸ್ಸು ಅಥವಾ ಬರೀ ಮೊಬೈಲ್ ನೋಡ್ಕೊಂಡು ಕುಂತ್ರ 100% ಸಕ್ಸಸ್ಸು ಗೊತ್ತಿರಲ್ಲ ಮಕ್ಕಳಿಗೆ ಮತ್ತೆ ನಿಮ್ಮ ಕೈಯಲ್ಲಿ ಹೇಳಿದ್ನಲ್ಲ ಒಬ್ಬೊಬ್ಬರ ಕೈಯಲ್ಲಿ ಸಾವಿರಾರು ಮಕ್ಕಳು ಏನಾಗ್ತಿರ್ತಾವ ಅಂದ್ರೆ ರೆಡಿ ಮಾಡ್ತೀರಿ ನೀವು ಇವರ್ ಆಲ್ಸೋ ರೆಡಿಮೇಡ್ ಟೀಚರ್ ಆಫ್ಟರ್ 1 ಇಯರ್ ನಿಮ್ಮ ಮಕ್ಕಳಿಗೆ ಅದರ ಡಿಫೆಕ್ಟ್ಸ್ಗಳನ್ನು ಹೇಳಿದ್ರ ಅದರ ಒಂದು ಪ್ರಾಬ್ಲಮ್ಸ್ ಹೇಳಿದ್ರೆ ಅವು ಏನ್ ಮಾಡಲ್ಲ ಅಂದ್ರೆ ನಾಟ್ ಟಚ್ ಫಾರ್ ದ ಮೊಬೈಲ್ಸ್ ಅರಿವಷ್ಟೇ ಹೇಳೋದಾಗ್ತಾ ಇರ್ತಾರೆ ಗೊತ್ತಾಗ್ತಿಲ್ಲ ಏನಾದ್ರೂ ಪ್ರಾಬ್ಲಮ್ ಇದೆಯಾ ನಾ ಹೇಳೋದ್ರಲ್ಲಿ ಏನಾದ್ರೂ ನಿಮ್ಗೆ ಗೊತ್ತಾಗಲಿಕ್ಕೆ ಕೇಳ್ಬೇಕು ಸರ್ ಮತ್ತೆ ಎಲ್ಲರೂ ಯೂಸ್ ಮಾಡ್ತಾರಲ್ರಿ ಟೀಚರ್ಸು ಅವರು ಇವರು ಎಲ್ಲ ಅಂತಂದು ಕೇಳ್ಬೋದು ಅವ್ರು ಏನ್ ಮಾಡ್ತಾರಂದ್ರೆ ಜಸ್ಟ್ ಫೋನ್ ಕಾಲ್ ಬಂದಿರ್ತಾವೆ ಅವ್ನು ಮಾತಾಡಿ ಇಟ್ಟಿರ್ತಾರೆ ನಿಮ್ಮ ಸಬ್ಜೆಕ್ಟ್ನಾಗ ಏನಾದ್ರು ಗೊತ್ತಾಗಲಿಕ್ಕೆ ಅಂತ ನಾನು ತೆಗೆದು ಒಂದು ಸ್ವಲ್ಪ ನೋಟ್ ಮಾಡ್ಕೊಂಡು ಬಂದು ಏನ್ ಮಾಡ್ತಿರ್ತಾರೆ ಅಂದ್ರೆ ನಿಮ್ಗೆ ಬರೆಸ್ತಿರ್ತಾರ ಅರಿವಷ್ಟಷ್ಟು ನೋಡ್ರಿ ಈ ಮೊಬೈಲ್ ಇಂದ ಎಷ್ಟು ಪ್ರಾಬ್ಲಮ್ಸ್ ಐತೆ ಅಂದ್ರ ನಿಮಗ ಒಟ್ಟ ಈ ಬುಕ್ಕದ ಕಡೆ ನಾಟ್ ಅಟೆನ್ಷನ್ ಆ ಕಡೆ ಅಟೆನ್ಷನ್ ಇಲ್ಲಂಗೆ ಈ ಎಷ್ಟೋ PUC ಕಾಲೇಜ್ಗಳು ನನ್ನ ಸಿಟಿ ಕಾಲೇಜ್ ಸನ್ಮಾರ್ಗ ಚಿಕ್ಕಟ್ಟಿ ಅವರೆಲ್ಲ ಹೇಳ್ತಾರೆ ಸರ್ ನಾವು ದಿವಸ ಹುಡುಕಿದ್ರೆ 20 ರಿಂದ 30 ಮೊಬೈಲ್ಗಳು ಏನಾಗತ್ತೆ ಅಂದ್ರೆ ಮಕ್ಕಳು ಇಟ್ಕೊಂಡ್ಬಂದು ಅವ್ರು ಸುಮ್ಮನೆ ಕುಂದ್ರಲ್ರಿ ಮುಂದೆ ಲೆಕ್ಚರ್ ಪಾಠ ಮಾಡ್ತಿರ್ತಾರೆ ಹಿಂದಿ ಇಲ್ಲೇ ಆಪರೇಟ್ ಮಾಡ್ತಿರ್ತಾವ ಚಾಟಿಂಗ್ ಮಾಡ್ತಿರ್ತಾವ ಇಲ್ಲ ಫೇಸ್ಬುಕ್ ಯೂಸ್ ಮಾಡ್ತಿರ್ತಾವ ವಾಟ್ಸಪ್ ಯೂಸ್ ಮಾಡ್ತಿರ್ತಾವ ಇದರಿಂದ ಏನಾಗುತ್ತೆ ಅಲ್ರಿ ಏನಾಗ್ಬಿಟ್ರಿ
ಇದನ್ನ ಮಾಡೋದ್ರಿಂದ ಏನಾಗೋದ್ರೆ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್ ನಾಟ್ ಸಕ್ಸೀಡ್ ಅಂತ. ಸ್ಟೂಡೆಂಟ್ ಫಿಸಿಕಲಿ ಫಿಟ್, ಮೆಂಟಲಿ ಸೆಮಿಡಲ್ಸ್. ಮಗು ಇಲ್ಲಿ ಇರ್ತೈತಿ, ಬಟ್ ಅವ್ನ ಮೈಂಡ್ ಏನಿರಾಗಿಲ್ಲ ಅಂದ್ರೆ ಕ್ಲಾಸ್ ರೂಮ್ ಇರಾಗಿಲ್ಲ. ಅಷ್ಟು ಗೊತ್ತಾಗ್ತಾರೆ. ನೆಕ್ಸ್ಟ್ ಇದ ಟೈಪ್ ಇನ್ನೊಂದು ಡಿಫೆಕ್ಟ್ಸ್ ಐತಿ ನೋಡ್ರಿ. ನಮಗ ಇನ್ನೊಂದು ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗೈತಿ. ಏನಂದ್ರ ಮನೆಗೆ ಹೋದ್ಬಿಟ್ಲೆ ಗಾಡಿಗೆ ಏನಾಕಿರ್ತಾರ್ರಿ? ಟಿವಿ. ಗುಡ್. ಏನಾಕಿರ್ತಾರ್ರಿ? ಟಿವಿ. ಈ ಟಿವಿ ಮಾಧ್ಯಮ ಒಂದು ಏನಾಗೈತಿ ಅಂದ್ರ ಮಕ್ಕಳು ಹಚ್ಕೊಂಡು ಕುತ್ಕೊಂಡ್ರೆ 12, 1, 2 ಗಂಟೆ ಮಟ್ಟ ನೋಡ್ತಾವ. ಮುಂಜಾನೆ ಹೊಳ್ಳಿ ಅಷ್ಟೇ ಕೇಳ್ತಾವ, ಮುಂಜಾನೆ 9, 10 ಗಂಟೆ ಕೇಳ್ತಾವ. ಅದು ನಾವು ಎಬ್ಸಿದ್ರ ಇಲ್ಲಂತೂ ನಾಳೆ ಮಾಡ್ಬಿಡ್ತೀವಿ. ಯಾವ ಮಾಧ್ಯಮ ರೀ? ಟಿವಿ ನೋಡ್ತೀರಿ ಮನೆಯಿಂದ? ಎಷ್ಟು ತಾಸು ನೋಡ್ತೀರಿ? ಎಷ್ಟು ತಾಸು ನೋಡ್ತೀರಿ ಟಿವಿ? ನೋಡ್ತಾರೆ ಅಷ್ಟಲ್ಲ. ಟಿವಿ ನೀವು ಮನೆಗೆ ಹೋಗಿ ನೋಡಿ, ಬೇಡಕ್ಕಾಗಲ್ಲ, ಒಂದು ಹಾಫ್ ಆನ್ ಅವರ್ ನೋಡಿ, ಅಂಡ್ ಮೈಂಡ್ ಫ್ರೆಶ್ ಆಗುತ್ತೆ. ನೀವೆಲ್ಲ ಕಾಲೇಜಿಗೆ ಬಂದಿರ್ತಾರಲ್ಲ, ಇಲ್ಲೆಲ್ಲ ಆ ಕಡೆ ಈ ಕಡೆ ಟ್ರಾವೆಲಿಂಗ್ ಮಾಡಿ ನಿಮ್ಮ ಮೈಂಡ್ ಡಿಸ್ಟರ್ಬೆನ್ಸ್ ಆಗ್ತೈತಿ. ಅವಾಗ ನೀವು ಟಿವಿ ನೋಡ್ಬಾರ್ದ್ರಿ ಅಂತಂದು ಹೇಳೋದಿಲ್ಲ. ಹಾಫ್ ಆನ್ ಅವರ್ ನೋಡಿದ್ರೆ ಮೈಂಡ್ ಏನಾಗುತ್ತೆ ಅಂತ ರಿಫ್ರೆಶ್ ಆಗುತ್ತಾ. ಏನಾಗುತ್ತೆ? ಅದ 12, 1 ಗಂಟೆ ನೋಡಿದ್ರ ಮೈಂಡ್ ಏನಾಗುತ್ತೆ? ರಿಫ್ರೆಶ್ ಆಗಿ ಡಿಪ್ರೆಸ್ ಆಗುತ್ತೆ. ನೋಡ್ರಿ, ಈಗ ಒಂದು PUC ಹುಡುಗಿ ನಮ್ಮ ಕಡೆ ಕೇಳ್ತಿ ಬಂದು, ಸರ್ ನಾನು ರ್ಯಾಂಕ್ ಹೊಡಿಬೇಕು, ಏನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರಿ? ರ್ಯಾಂಕ್ ಹೊಡಿಬೇಕಾದ್ರ ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಒಂದು 10 ತಾಸು 8 ತಾಸು. ಎಷ್ಟು ಗಂಟೆ ಕೇಳ್ತೀರಿ? ಯು ಸ್ಟಾರ್ಟ್ ಅಪ್. ಎಷ್ಟು ಗಂಟೆಗೆ ಪೇಪರ್ ನೀವು ಮುಂಜಾನೆ? ಗುಡ್. 6 ಗಂಟೆಗೆ ಯಾವ್ದಾರಿ ಎಲ್ಲ ಸಿರಾ. ನೋಡ್ರಿ, ನೀವು ಏನಾದ್ರು ಒಂದು ಗ್ರೇಟ್ ಅಚೀವ್ಮೆಂಟ್ ಮಾಡ್ಬೇಕಂದ್ರ 5 ಗಂಟೆಗೆ ಕೇಳ್ತೀವಿ, ಮತ್ತೆ 3ಕ್ಕೆ ಎದ್ದು ಕುಂದಿರ್ಬೇಕು. 3ಕ್ಕೆ ಅಂದ್ರೆ ಒಳ್ಳೆ 5 ಗಂಟೆಗೆ ನಿಂತು ಬರ್ತೈತಿ. 5 ಗಂಟೆಗೆ ಯಾಕೆ ಹೇಳ್ಬೇಕಂದ್ರ ಬಹಳ ವಾತಾವರಣ ಕೂಲ್ ಆಗಿರ್ತೈತೆ. ಯಾವುದೇ ಗಂಧಗಾಲ ಸೌಂಡ್ ಇರಾಗಲಿ. ಹೌದು. ನಾಳೆ ಎಷ್ಟು ಗಂಟೆ ಕೇಳ್ತೀರಿ? 5 ಗಂಟೆಗೆ ಎದ್ದು ನೋಡಿ. ಕ್ರಿಯೇಟಿವ್ ಮೈಂಡ್ ಉತ್ಪತ್ತಿ ಆಗುತ್ತೆ ನಿಮ್ಮಲ್ಲೇ. ಯಾವ ಮೈಂಡ್ ರೀ? ಕ್ರಿಯೇಟಿವ್ ಮೈಂಡ್. ಅಂದ್ರ ಏನ್ ಟೀಚರ್ ಹೇಳ್ತಾರ ಎಲ್ಲ ಪಾಠಗಳು ಏನಾಗ್ತಾವಂದ್ರ ಮೈಂಡ್ ನಲ್ಲಿ ಹೋಗ್ತಾವ. ನೀವು ನಾಳೆ 6ಕ್ಕೆ ಎದ್ದು ಬನ್ನಿ, ಈ ಟೀಚರ್ ಹೇಳಿ ಹೇಳ್ತಿರ್ತಾರ, ಸುಮ್ಮನೆ ನಮ್ಮ ಅವಸ್ಥೆ ಬರ್ಕೊಳ್ತಿರ್ತಾರೆ ಅವರು. ಸತ್ಯ. ಇದನ್ನ ಯಾರು ಹೇಳಿದ್ರಂದ್ರ ಐನ್ಸ್ಟೀನ್. ಯಾರು ಹೇಳೋದು? ಐನ್ಸ್ಟೀನ್. ಯಾರಿಗೆ? ಸೈಂಟಿಸ್ಟ್. ಹೌದು. ಸೈಂಟಿಸ್ಟ್ ಅವ್ರು ಕೇಳಿದಾಗ ಏನ್ ಹೇಳ್ತಾರೆ ಅಂದ್ರೆ, ಅವರು ಸರ್ ನೀವು ಸೈಂಟಿಸ್ಟ್ ಹೆಂಗಾದ್ರಿ? ನಾ 5 ಗಂಟೆಗೆ ಹೇಳ್ತಿದ್ದೆ. ಏನ ಟೀಚರ್ ಎಲ್ಲ ಪಾಠ ಪ್ರವಚನಗಳನ್ನ ಹೇಳ್ತಿದ್ರಲ್ಲ, ಅವು ನೀಟಾಗಿ ಮೈಂಡ್ನಾಗ ಹೋಗ್ತಾವೆ. ಯಾಕಂದ್ರೆ ನಾಳೆ ನೀವು ಎಕ್ಸ್ಪೀರಿಯನ್ಸ್ ರೀ. ನಾಳೆ 6 ಗಂಟೆಗೋ 7 ಗಂಟೆಗೆ ಎದ್ದು ಬಂದಿರಲ್ಲ, ಬೇಕಾದ್ರೆ ನಾಳೆ 5 ಗಂಟೆಗೆ ಎದ್ರಿ, ಟೀಚರ್ ಏನ್ ಹೇಳ್ತಾರೆ ಎಲ್ಲ ಫಾಲೋ ಅಪ್ ಆಗುತ್ತೆ. ಈಸಿಲಿ ಮೈಂಡ್ನಾಗ ಏನಂತಂದು ಶಕ್ತಿ ಆಗುತ್ತೆ. ನೀವು 6, 7 ಗಂಟೆಗೆ ಎದ್ಬಿಟ್ರ ಟೀಚರ್ ಅವ್ರು ಅದೇ ಹೇಳ್ತಿರ್ತಾರ, ನಿಮ್ದು ಫಿಸಿಕಲಿ ಫಿಟ್, ಮೆಂಟಲಿ ಸರಿಯಾಗ ಹೇಳಿದ್ರಲ್ಲ. ನೀವು ಸುಮ್ಮನೆ ಕಾಟಾಚಾರ ಅದನ್ನ ಬರೀತಿರ್ತೀರಿ. ಯಾವುದೇ ತರಹದ ಗುಡ್ ಪಾಯಿಂಟ್ಸ್ ಏನಾಗಲ್ಲ ನಿಮ್ಮ ಮೈಂಡ್ನಾಗ ಹೋಗೋದಿಲ್ಲ. ಏನಾದ್ರೆ ಒಂದು ಹುಡುಗಿ ಬಂದ್ರಿ, ಸರ್ ರ್ಯಾಂಕ್ ಕೊಡೋದು ಹೆಂಗ? ಟೀಚರ್ ಕೇಳ್ತಾರೆ, ಪಾಪ ಏನಾದ್ರು ಪ್ರಾಬ್ಲಮ್ ಇದೆ, ಮ್ಯಾಥ್ಸ್ ಪ್ರಾಬ್ಲಮ್, ಸೈನ್ಸ್ ಪ್ರಾಬ್ಲಮ್ ಆದ್ರ ಒಂದು ಕೇಳ್ತಿರ್ತಾರೆ ಅವರು. ಸರ್ ಅದನ್ನೆಲ್ಲ ಏನು ಮಾಡ್ತಿರ್ತಾರೆ ಅಂತ ಬಿಡಿಸಿ ಒಂದು ಆನ್ಸರ್ ಕೊಡ್ತಾರೆ. ಅಷ್ಟು ರ್ಯಾಂಕ್ ಕೊಡೋದು ಹೆಂಗೆ ಸರ್ ಅಂತ ಕೇಳ್ತಾ ಹೇಳಿದ್ನ, ನೋಡಮ್ಮ ಮನೆಗೆ ಹೋಗೋದು ಸರಿಯಾಗಿ ಒಂದು ಮುಂಜಾನೆ ಒಂದು 3-4 ತಾಸು, ಸಂಜೆ ಒಂದು 4-5 ತಾಸು, ಒಂದು 8 ತಾಸು ಓದು. ಓಕೆ ಸರ್. ಕಾಲೇಜ್ ಬಿಡ್ತೀರಿ, ಕಾಲೇಜ್ ಬಿಟ್ಟಿಂದ ಮನೆಗೆ ಹೋದ್ರೆ ಮನೆಗೆ ಏನು ಚಲೋ ಇರ್ತದೆ? ಏನು ಚಲೋ ಇರ್ತೀರಿ? ದೊಡ್ಡದು ಮುಂಡ್ರಿ ನನ್ನ ಟಿವಿ ಈ ಬೋರ್ಡ್ ಅದಾವ್ರಿ, ದೊಡ್ಡದವ್ರಿ ಥಿಯೇಟರ್ ಆಗಿರ್ತೈತೆ. ಅದು ಮನೆಗೆ ಹೋಗಿ ಕರೆವಾ ಸತ್ಯಾಂಶ ಥಿಯೇಟರ್ ಈಗ ಹೋಗ್ಬಿಟ್ಲೆ ಥಿಯೇಟರ್ಗೆ ನೋಡಕತ್ತಿರ್ಬಿಟ್ಲೆ ಮೈಂಡ್ ವೆಲ್ ಕಾನ್ಸಂಟ್ರೇಷನ್ ಆಗಾಗ ಇಲ್ರಿ. ನೀವು ನೋಡಿ ಒಂದು 10 ತಾಸು ನೋಡಿ, ಉಳಿದ ವರ್ಕ್ ಮಾಡಿ, ನಿಮ್ಮ ವರ್ಕ್ ಮಾಡಿ, ಮಸ್ಟ್ ಟೆನ್ಷನ್ ಒಂದು ಹಾಫ್ ಆನ್ ಅವರ್ ನೋಡಿ, ಮೈಂಡ್ ಫ್ರೆಶ್ ಆಗುತ್ತಾ. ಆಮೇಲೆ ನೀವು ಹುಡುಗಿ ಒಂದು 10 ತಾಸು ನೋಡಿ, ಆಮ್ಯಾಗ ವರ್ಕ್ ಮಾಡಕ್ ಕುಂದಿರ್ತಿದ್ರಿ. ಅವ್ರ ಮಮ್ಮಿಗೆ ಹೇಳಿದ್ರು, ಮಮ್ಮಿ ಒಂದು ಹಾಫ್ ಆನ್ ಅವರ್ ಆತಲ್ಲ, ಒಂದು ಸೀರಿಯಲ್ ಮುಗಿತು, ಸಾಕು ಸ್ಟಾಪ್ ಮಾಡಿಬಿಡ್ರು ಟಿವಿ ಅಂತಂದು ಹೇಳಿ. ಅವ್ರ ಮಮ್ಮಿ ರೀ ದಿವ್ಸಕ್ಕೊಂದು 5-6 ಸೀರಿಯಲ್ ನೋಡಿ. ಒಂದು ಸೀರಿಯಲ್ ಎಷ್ಟು ತಾಸು ಇರ್ತಾವ್ರಿ? ಹಾಫ್ ಆನ್ ಅವರ್. ಅದೇ ಒಂದಷ್ಟು 6 ಸೀರಿಯಲ್ ಅಂದ್ರ ಎಷ್ಟು ತಾಸು ಹೋಗ್ರಿ? ಅಲ್ಲೇ 3 ತಾಸು ನೋಡ್ರಿ. ಆ ಹುಡುಗಿದು ಓದೋ ಒಂದು ಇದನ್ನ ಹೋಗ್ಬಿಡ್ತು, ಮೈಂಡಾಗ ಓದ್ ಹೇಳ್ತಿರ್ಲಾಕಿ
ಇನ್ನೊಂದು 3-4 ತಿಂಗಳದವ ಎಕ್ಸಾಮು. ಆ ಒಂದು ಏನು ಟಿ ವಿ ಐತಲ್ಲ ಒಂದು ಹಾಫ್ ಆನ್ ಅವರ್ ನೋಡೋಣ ಮಮ್ಮಿ, ಆಮ್ಯಾಗ ಅದನ್ನ ಸ್ಟಾಪ್ ಮಾಡಿಬಿಡು ಅಂತಂದು ಹೇಳಿದ್ರು. ಬಟ್ ಮಮ್ಮಿ ಕೇಳಿದ್ರು, ಸುಮ್ಮನೆ ಓದ್ಕೊಂತ ಕುಂದ್ರು ಹೋಗ ಜಬರ್ಸಿದ್ರು ಅವ್ರ ಮಮ್ಮಿ. ಅವಾಗ ಅವಳಿಗೆ ಮತ್ತೆ ನಮ್ದು ಹಾಕೊಂತ್ರಿ ಮರು ದಿವಸ, ಸರ ರ್ಯಾಂಕ್ ಹೊಡಿಬೇಕಂತೀವಿ ನಾವು, ಏನೋ ಕಷ್ಟಪಟ್ಟು ಒಳ್ಳೆ ಮಾರ್ಕ್ಸ್ ತಗೋಬೇಕಂತೀವಿ. ನಮ್ಮ ಮಮ್ಮಿ 4 ತಾಸು ಟಿ ವಿ ಹಚ್ಕೊಂಡು ಕುಂತ್ಬಿಡುತ್ತೆ, ಸರ್ ಡಿಸ್ಟರ್ಬೆನ್ಸ್ ಇದೆ ಅಂತ. ಹೌದಾವ ಇನ್ನೊಂದು ದಿವ್ಸ ಇವತ್ತೊಂದು ದಿವ್ಸ ಹೋಗು, ಇವತ್ತೊಂದು ದಿವ್ಸ ಕನ್ವೀನಿಯನ್ಸ್ ಮಾಡಿ ನಿಮ್ಮ ಮಮ್ಮಿನ. ಏನಂತ ಕನ್ವೀನಿಯನ್ಸ್ ಮಾಡ್ಬಿಟ್ರಿ? ಸ್ವಲ್ಪ ಎಕ್ಸಾಮ್ ಅದಾವ, ಸ್ವಲ್ಪ ಆಫ್ ದ ಟಿವಿ ಏನ್ರಿ ಟಿವಿ ಆಫ್ ಮಾಡಿ ಮರ್ದಿವ್ಸ ಸೇಮ್ ಪಿಕ್ಚರ್ ಹೋಗಿ ಅವ್ರ ಮಮ್ಮಿಗೆ ಹಾಕಿ, ಮಮ್ಮಿ ನಾನು ನಿನ್ನೆ ಹೇಳಿ ನಿನಗೆ ರಿಕ್ವೆಸ್ಟ್ ಮಾಡ್ಕೊಂಡಿನಿ, ಇವತ್ತನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ, ಸ್ವಲ್ಪ ಟಿವಿ ಆರಿಸ್ಬಿಡು. ಮತ್ತು ಸೇಮ್ ರೀ ಆಕೆ ಆರಿಸಲಿಲ್ಲ ಮಮ್ಮಿ, ಏನಂದ್ರೆ ಮತ್ತು ಒಳ್ಳೆ ಮಗು ಗೇಮ್ ಮಾಡಿದ್ರೆ ಈಕೆ ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ರು, ಹೋಗ ಟಿವಿ ಇರೋದ ನಮಗೆ ನೋಡಾಕದ, ನೀನು ಸುಮ್ಮ ಬುಕ್ ಹೇಳ್ಕೊಂಡು ಕುಂದ್ರು ನೋಡಾಕಿದ್ರೆ ನೋಡಿಲ್ಲ ಕಣ್ಣು ಮುಚ್ಕೊಂಡು ಕುಂದ್ರು. ಸ್ಟ್ರಿಕ್ಟ್ ಆರ್ಡರ್ ಮಾಡಿಬಿಟ್ರಿ ಅವ್ರ ಮಮ್ಮಿ. ಭಾಳ ಬೇಜಾರಾತ ಹುಡುಗಿ. ಮತ್ತೆ ಮರು ದಿವಸ ಎಲ್ಲಿ ಬರ್ಬೇಕದ ತಗೊಂಡ್ಬರ್ತಾವ್ರಿ ಮಕ್ಕಳ ಟೀಚರ್ ತಗೊಂಡ್ಬರ್ತಾವ್ರಿ. ಅವ್ರಿಗೆ ಏನಾದ್ರು ಸಣ್ಣ ಪ್ರಾಬ್ಲಮ್ ಆದ್ರು ಯಾರು ಒಬ್ಬ ಒಳಗ ಚುಟ್ಟಿದಾದ್ರು ಯಾಕೆ ತಗೊಂಡ್ಬರ್ತಾವು ತಗೊಂಡ್ಬರ್ತಾವು. ಬಂತು ಆ ಹುಡುಗಿಗೆ, ಸರ್ ಮತ್ತು ನಮ್ಮ ಮಮ್ಮಿ ಟಿವಿ ಆಶಾ ನಂಗೂ ಶಿಟ್ ಬಂದ್ಬಿಟ್ರಿ. ಟೀಚರ್ಗೆ ಮತ್ತೊಂದು ಇದು ಇರ್ತೈತೆ ನೋಡ್ರಿ, ಏನು ತಾಳ್ಮೆ. ನಾವು ಹುಡುಗಿ ಕೇಳಿದೆ, ಇವತ್ತು ಹೋಗ್ತೀವಿ ಅಲ್ವಾ ಸ್ಕೂಲ್ ಬಿಟ್ಟು ಕಾಲೇಜ್ ಬಿಟ್ಟು ಜಡ್ದಲ್ಲಿ ಇಟ್ಕೊಂಡು ಹೋಗಿ ಅವ್ರ ಮಮ್ಮಿ ಬಗ್ಗೆ ನೋಡ್ರಿ. ನಾವು ಇದ್ರಂಗ ವಿದ್ಯಾರ್ಥಿ ಆಗೋದು ನಂಗೆ ಸ್ಟೂಡೆಂಟ್ ಲೈಫ್ನಾಗ ಇಂಥ ಒಂದಿಷ್ಟು ರಿಸ್ಕ್ ಹೋಗ್ಬೇಕು, ಬರ್ತಾವ ಅವು. ಆ ರಿಸ್ಕ್ ತಗೊಂಡಾಗ ಗ್ರೇಟ್ ಅಚೀವ್ಮೆಂಟ್ ಆಗದ, ಇಲ್ಲ ಅಂದ್ರೆ ಸುಮ್ಮನೆ ನೆಮ್ಮಿ ಆತ್ರಾಗ ಅನ್ನಂದು ಹೇಳ್ತೈತಲ್ಲ ರೀ. ಏನ್ ತೊಗೊಂಡ್ರಿ ಹುಡುಗಿ ಮತ್ತ ಅವ್ರ ಮಮ್ಮಿಗೆ ಹೋಗ್ಯಾಕಲ್ಲ ಟಿವಿ ಹಚ್ಚಿದ್ರಿ ಅವ್ರ ಮಮ್ಮಿ ಹೋದ್ಬಿಟ್ಲೆ ಶಕ್ತಿವಂತಿಕೆಗೆ ಆದ್ರೂ ಒಂದಿಷ್ಟು ಕನ್ವೀನಿಯನ್ಸ್ ಮಾಡಿ ಮತ್ತೆ ಹೇಳಿಲ್ಲ, ಮಮ್ಮಿ 2 ದಿವಸ ಹೇಳಕತ್ತಿ ಟಿವಿ ಆರಿಸ್ತೇನೆ ಇರ್ಲಿಲ್ಲ. ಅವ್ರ ಮಮ್ಮಿ ಹೇಳಿಲ್ಲ, ನಾನೇ 2 ದಿವಸ ಅಲ್ಲಿ ಹೇಳಕತ್ತಿ ಗಪ್ ಮತ್ತೆ ಎಲ್ಲಿಲ್ಲ. ಒಳ್ಳೆ ಇವ್ರು ಬಾಳ ತಗಲ್ರಿ ಆಕಿ ಯಾವ ಅಲ್ಲಿ ತಗೊಂಡ್ರ ಪಟ್ ಪಟ್ಟಿ ಆಡ ಹೋಗ್ಬಿಟ್ರ ಟಿವಿ ನಾಟ ಏನಾಗುತ್ತೆ ಟಿವಿ ಕಲ್ಲದಾಗ. ಮತ್ ನೀವು ಇಷ್ಟೊಂದು ಕಲ್ಲು ಹೋಗಿರಿ ವಿದ್ಯಾರ್ಥಿಗಳು ಹೇಗಿದೆ ಮಮ್ಮಿ ಯಾರಿಗೆ ಹೇಳ್ಬೇಕ್ರಿ, ಕನ್ವೀನಿಯನ್ಸ್ ಮಾಡ್ಬೇಕು. ನಮ್ಗೆ ನೋಡ್ರಿ ಟಿ ಟಿ ಐತಿ, ಸಿ ಟಿ ಐತಿ, ಒಂದು ಸ್ವಲ್ಪ ಸ್ಟಾಪ್ ದ ಟಿವಿ, ಸ್ಟಾಪ್ ದ ಮೊಬೈಲ್ಸ್. ಕಲ್ಲು ಹೋಗುದ್ರಿ, ಕಲ್ಲು ಹೋಗೋದ್ರಿಂದ ಆ ಹುಡುಗಿ ನಾವು ಚೊಬ್ಬಿ ಇರ್ಲಾಕಿ, ನೀನೇನಿಲ್ಲ ಎಂತ ಚಲೋ ಒಂದು 50,000 ಟಿವಿ ಹೊಡೆದಿಟ್ಟಲ್ಲ ಹಂಗ ಹಿಂಗ ಅಂತಂದು. ಅವಾಗ ನಿಮ್ಮ ಡ್ಯಾಡಿ ಬಂದ ಕಡೆ ಹೇಳ್ತೀನಿ ನಾನು ಮರ್ಬಿಡ ಡ್ಯಾಡಿ ಅಲ್ಲ. ಬಟ್ ಡ್ಯಾಡಿ ಬಂದ್ರಿ 7 ಗಂಟೆಗೆ ಬಂದ, ಓಡಿ ಬಂದಂಗೆ ಆಯ್ತು. ನಾವು ಡ್ಯಾಡಿಗೆ ಒಂದು ಕಪ್ ನೀರು ಕೊಡಲಿಲ್ಲ, ಏನು ಕೊಡಲಿಲ್ರಿ. ಏನ್ರಿ ಫಾಸ್ಟ್ ಕಂಪ್ಲೇಂಟ್ ತಂದ್ರಿ. ಏನ್ ಕಂಪ್ಲೇಂಟ್ ಮಾಡಿದ್ರಿ? ಮುದ್ದಿನ ಮಗಳು ಡ್ಯಾಡಿ 3 ತಿಂಗಳಿಗೆ ಎಕ್ಸಾಮ್ ಅದಾವು. ಈ ಮಮ್ಮಿ ಒಳ್ಳೆ ಹೇಳಿದ್ರು, ಆ ಟಿವಿ ಆರಿಸ್ಲೇ ಇಲ್ಲ. ನಾ 2-3 ದಿವಸ ಟೈಮ್ ಕೊಟ್ಟೆ ಹುಡುಗಿ, ಯಾರಿಗೆ ಮಮ್ಮಿಗೆ. ಹುಡುಗಿ ಅವ್ರ ಫಾದರ್ಗೆ ಹೇಳಕತ್ತೈತಿ 2-3 ದಿವಸ ಟೈಮ್ ಕೊಟ್ಟೆ, ಬಟ್ ಅವ್ರೇನು ನಮ್ಮ ಮಾತು ಕೇಳಲಿಲ್ಲ. ನಾನು ಕರ್ಕಲ್ಲಿ ಹೋಗ್ತೀನಿ, ಬ್ಯಾಂಕಲ್ಲಿ ಹೋಗ್ತೀನಿ ಅಂದ್ರೆ ಎಕ್ಸಾಮ್ ಸಮೀಪ ಬಂದವು, ನಾನು ಸರಿಯಾಗಿ ಓದ್ಬೇಕು, ಸರಿಯಾಗಿ ರ್ಯಾಂಕ್ ಹೊಡಿಬೇಕು, ಅದಕ್ಕೆ ಕಲ್ಲು ಹೋಗ್ತೀನಿ. ಏನೋ ಅವ್ರು ಡ್ಯಾಡಿ ಬಡಿತಾನಂದ್ರೆ ಅದಕ್ಕೆ ಬಡಿತಾನ ಬಿಟ್ಟು ಬರತ್ರಿ. ಅದು ಶಬಾಷ್ ಅಂತವ ಆಗ್ತವ್ರವ. ಇನ್ನ ಟಿವಿ ತಗೊಂಡು ಯಾಕೆ ಹಂಗ ಡ್ಯಾಡಿ ಕೂಡ ಅಂತಾರಿದ್ದು ಸುಳ್ಳು ಅಲ್ಲೇ. ಅವ್ರ ಮಗಳಿಗಿಂತ ಹೆಚ್ಚಿಂದ ಏನೂ ಇರಂಗಿಲ್ಲ, ಹೌದಲ್ವಾ? ಕರೆವಾ? ಅವಾಗ ರೀ 3 ತಿಂಗಳು ಆಕೆ ಚೆನ್ನಾಗಿ ಓದಿಲ್ಲ. ಚೆನ್ನಾಗಿ ಓದಿಂದ ಆಕೆ ಇಡೀ ಒಂದು ಕರ್ನಾಟಕಕ್ಕೆ 2ನೇ ರ್ಯಾಂಕ್ ಬಂದ್ರಿ ಆರ್ಟ್ಸ್ ಸೆಕ್ಷನ್ದಾಗ. ಎಷ್ಟನೇ ರ್ಯಾಂಕ್ ಬಂದ್ರಿ? 2nd ರ್ಯಾಂಕ್ ಬಂದ್ರಿ. ಮಾನ್ಯ ಶ್ರೀ
ಸಿದ್ದರಾಮಯ್ಯ, ಮಾನ್ಯ ಶ್ರೀ DK ಶಿವಕುಮಾರ ಇವೆಲ್ಲ ಗೌರ್ಮೆಂಟ್ನಾರ ಬಂದಕ್ಕೆ ಏನು ಮಾಡಿದ್ರು ಮನೆಗೆ ಬಂದು ಸನ್ಮಾನ ಮಾಡಕ್ತಿದ್ರು. ಸತ್ಯಾಂಶ ಇದು ಸುಳ್ಳಲ್ಲ. ಹೊಳ್ಳಿ ಏನು ಸನ್ಮಾನ ಅಂತಂದ್ರೆ ಒಂದು ಆಫ್ಟರ್ 6 months ಒಂದು ವಿಲೇಜ್ ಅಕೌಂಟೆಂಟ್ ಅಂತಂದು ಕಾಲ್ ಆಗತ್ರಿ. ಹಳ್ಳಿಯಲ್ಲಿ ತಲಾಟಿ ಅಂತ ಪೋಸ್ಟ್ ಬರ್ತದೆ. ಆ ಪೋಸ್ಟ್ ಖಾಲಿ ಅಂದ್ರೆ ಏನು ಕಾಲ್ ಆಯ್ತು. ಇದು PUC ಮುಗಿದ ತೊಡಗಿದ್ 98 ಆಗಿತ್ತು. ಅವಾಗ ಅದು ಆಟೋಮೆಟಿಕ್ ಏನಾಗ್ತಂದ್ರೆ 6 ತಿಂಗಳದಾಗ ದೇ ಆರ್ ಈಸಿಲಿ ಗೆಟ್ ದ ಗುಡ್ ಜಾಬ್. ಒಳ್ಳೆ ಸ್ವೀಟ್ ತಂದ್ರಿ ನಮಗೆ. ಸ್ವೀಟ್ ತಗೊಳ್ಳಿ ಯಾಕಮ್ಮ ಹಿಂಗೆ ಸರ್ ನಮ್ದು ವಿಲೇಜ್ ಅಕೌಂಟೆಂಟ್ ಆಯ್ತಾ ವೆರಿ ಗುಡ್ ಇದೆ ನಾವು ವೆರಿ ಗುಡ್ ಅಂದು ಮತ್ತೆ ಇನ್ನೂ ಒಂದು ಮಾತು ಹೇಳಿದ್ವಿ ಏನೋ ಮುಂದೆ ನೀನು IAS CS ಮಾಡೋಂಥ ಹುಡುಗಿ ಈಗ ಯಾಕೆ ಜಸ್ಟ್ ಸಣ್ಣ ನೌಕರಿಗೆ ಹೋದಿನ ಅಂತ ಕೇಳಿದ್ವಿ. ಆ ಹುಡುಗಿ ಹೇಳ್ತೀವಿ ಸರ ಇನ್ನ ಲಗುನ ಜಾಬ್ ಒಟ್ಟು ಟೋಟಲಿ ಅವ್ರು ಹಾಗ ಹೋಗ್ಕೊಂಡು ಕುಂದ್ರಬೇಕು. ವೆಲ್ ಕಾನ್ಸಂಟ್ರೇಷನ್ ಇರಲ್ಲ ಮೈಂಡ್. ಯಾಕಂದ್ರೆ ಮೊಬೈಲ್ಸು TV ಇವು ಇಷ್ಟರೊಳಗೆ ನಾವು ಫೈಟ್ ಮಾಡಿ ಏನು ತೊಗೋಬೇಕು ಜಾಬ್ ತೊಗೋಬೇಕಂದ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದ್ಸಲ ಅಟ್ಯಾಚ್ ಆಗಿಬಿಟ್ರ ಮೊಬೈಲ್ ಅನ್ನೋದು ಬಿಡೋಕ್ಕಾಗಲ್ಲ. ಹಳ್ಳಿ TV ಮಾಧ್ಯಮಗಳು ಏನು ಬರಾಕ್ತೇವಲ್ಲ ನಿಮ್ಮ ಅಷ್ಟ ಬಿಡೋಕ್ಕಾಗಲ್ಲ. ನೋಡ್ರಿ ನಾವು ಸ್ಮಾಲ್ ಚಿಲ್ಡ್ರನ್ ಇದ್ದಾಗ ಏನಿತ್ತು ಅಂದ್ರೆ ನಮ್ಗೊಂದು ಇಂಗ್ಲೀಷ್ ಪಾಠ ಇರ್ತದೆ. ಎವಿಡೆನ್ಸ್ ಆಫ್ ಡ್ರಿಂಕಿಂಗ್ ಏನ್ ಬೇಕಂದ್ರ ಡಿಗ್ರಿ ಆ ಪಾಠ ಪ್ರೈಮರಿ ಇರ್ತದೆ 7th ಎವಿಡೆನ್ಸ್ ಆಫ್ ಡ್ರಿಂಕಿಂಗ್ ಏನ್ ಬೇಕಂದ್ರ ಡ್ರಿಂಕಿಂಗ್ ಮೀನ್ಸ್ ಎವಿಡೆನ್ಸ್ ಮೀನ್ಸ್ ಹೌದು ಕರೆಕ್ಟ್. ಕುಡಿತದ ದುಷ್ಪರಿಣಾಮಗಳು. ಯಾವ ದುಷ್ಪರಿಣಾಮ? ಕುಡಿತದ ದುಷ್ಪರಿಣಾಮ. ಸಣ್ಣ ಮಕ್ಕಳಿಗೆ ಇರ್ತದ ಅವಾಗ ಅಂದ್ರ ಆ ಮಕ್ಕಳ ಪಾಠವನ್ನು ಕೇಳಿ ಮುಂದೆ ಕುಡಿಬಾರ್ದು ಅಂತ ಅರ್ಥ. ಕುಡಿತದ ದುಷ್ಪರಿಣಾಮಗಳು. ಯಾವ ದುಷ್ಪರಿಣಾಮಗಳು? ಅಂದ್ರೆ ಕುಡಿತದಿಂದ ಏನಾಗುತ್ತೆ ಅಂದ್ರೆ ಬಾಡಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಲಿವರ್, ಕಿಡ್ನಿ, ಆಮೇಲೆ ಹಾರ್ಟ್ ಅಟ್ಯಾಕ್ ಇವೆಲ್ಲ ಅಟ್ಯಾಕ್ ಆಗತ್ತೆ. ನೀವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು. 1 ವರ್ಷ 2 ವರ್ಷ 3 ವರ್ಷ ಏನಾದ್ರೂ ಅವ ಹೆವಿ ಡ್ರಿಂಕ್ ಮಾಡಿದ್ನಂದ್ರ ಅವ್ನ ಬಾಡಿ ಪಾರ್ಟ್ಸ್ ಎಲ್ಲ ಏನಾಗಿರ್ತಾವಂದ್ರ ಸರ್ವನಾಶ ಆಗಿರ್ತಾವು, ಡಿಸ್ಟ್ರಾಯ್ ಆಗಿರ್ತಾವು, ಹಾಳಾಗಿರ್ತಾವು, ಸರಿಯಾಗಿ ಬಾಡಿ ವರ್ಕ್ ಮಾಡಲ್ಲ. ಯಾವ್ದು ಅದು ಪಾಠ? ಈಗ ಎಷ್ಟು ನೋಡ್ರಿ, ಈಗ ನಾವ್ ಯಾವ ಪಾಠ ಕಲಿಬೇಕಂದ್ರ ಹೌದು ಇರ್ಬೋದು. ಯಾವ ಪಾಠ ಇದೆ? ಪಾಠ ಬರ್ತಾ 100% ಬರ್ತೈತೆ. ನೀವೇನಾದ್ರೂ ಒಂದು ಸಿಲೆಕ್ಷನ್ ಆಗಿದ್ರ ಈ ಪಾಠ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಪಾಠ ಇರ್ತಾ ಇರ್ತೈತೆ. ಎವಿಡೆನ್ಸ್ ಆಫ್ ಮೊಬೈಲ್ಸ್ ಏನ್ರಿ ಯಾಕಂದ್ರ ಏನ್ರಿ ಮೊಬೈಲ್ ಆಗುವ ದುಷ್ಪರಿಣಾಮಗಳು. ಈಗಾಗಲೇ ಒಂದೆಲ್ಲ ಅಟ್ಯಾಕ್ ಆಗಿರ್ತಾರೆ. ಎವಿಡೆನ್ಸ್ ಆಫ್ ಡ್ರಿಂಕಿಂಗ್ ಗೊತ್ತಾಗ್ಬಿಟ್ಟೈತೆ ಈಸಿಲಿ ಮಂದಿಗೆ. ಆದ್ರೂ ಅದನ್ನ ಏನ್ ಮಾಡಂಗಿಲ್ಲ ಅದ್ರಿ ಬಿಡ್ತಾರ. ಅದರಿಂದ ನಮ್ಗೆ ಕೆಟ್ಟದ್ದಾಗುತ್ತಾ, ಬಾಡಿ ಇಫೆಕ್ಟ್ ಆಗುತ್ತಾ, ಬಾಡಿ ಹಾಳಾಗುತ್ತಾ, ಅದ್ರ ಸಮೇತ ಬಿಡ್ತಾರ. ಕುಡಿಯೋದೆಲ್ಲ ಆಗ್ಬಿಡಿ. ಬೆಂಗಳೂರು ಇಂಥ ದೊಡ್ಡ ಸಿಟಿ ಆಗಿರ್ತಾರೆ ನೋಡೋದು, ಮೇಲ್ ಅಂಡ್ ಫಿಮೇಲ್ ಎಲ್ಲ ಏಕ. ಇನ್ನು ನಮ್ಮ ಅಂತ ಸ್ಮಾಲ್ ಸಿಟಿಯಲ್ಲಿ ಇಲ್ರಿ ಆ ಒಂದು ವ್ಯವಸ್ಥೆ ಇಲ್ಲ. ಈ ದೊಡ್ಡ ದೊಡ್ಡ ಸಿಟಿಗೆ ಹೋದ್ರಂದ್ರೆ ನೀವು ಏನಾಗತ್ತೆ ಅಂದ್ರೆ ಎಲ್ಲ ಆಲ್ ಆರ್ ಈಕ್ವಲ್ ಈಗ ನೋಡ್ರಿ. ಅದರಿಂದ ಇಫೆಕ್ಟ್ ಆಗುತ್ತಂದ್ರೆ ಸಹಿತ ನಮ್ಮ ಜನರು ಏನ್ ಮಾಡೋದು ಬಿಡುವರು. ಅದೇ ರೀತಿ ಎವಿಡೆನ್ಸ್ ಆಫ್ ಮೊಬೈಲ್ಸ್ ಗಿಂತ ನಮ್ಗೆ ಇಫೆಕ್ಟ್ ಆಗತ್ತೆ ಅಂದ್ರೆ ನಾವೇನ್ ಮಾಡೋದ್ರಿ ಅದನ್ನ ಏನ್ ಮಾಡೋದು? ಎಕ್ಸಾಂಪಲ್ ಕೊಟ್ಟು ಹೇಳೋದಕ್ಕೂ ನಾವು ಇದರಿಂದ ಏನಾಗತ್ತೆ ಅಂದ್ರೆ ನಮ್ಗೆ ದುಷ್ಪರಿಣಾಮ. ಎವಿಡೆನ್ಸ್ ಮೀನ್ಸ್ ದುಷ್ಪರಿಣಾಮ, ಕೆಟ್ಟ ಪರಿಣಾಮ. ನಮ್ಮ ಬಾಡಿ ಮ್ಯಾಗ ಏನಾಗುತ್ತೆ ಅಂದ್ರೆ ಬ್ಯಾಡ್ ಇಫೆಕ್ಟ್ಸ್ ಬೀಳಕತ್ತೇವೆ. ಆದ್ರೂ ಅದನ್ನ ಏನ್ ಮಾಡಲ್ಲ ಅಂದ್ರೆ ನಾವು ಟಚ್ ಮಾಡೋದು ಬಿಡಲ್ಲ, ಯೂಸ್ ಮಾಡೋದು ಬಿಡಲ್ಲ. ಯೂಸ್ ಮಾಡಿ ಬೇಡ ನಿಮಗ ಓನ್ಲಿ ಫಾರ್ 10 minutes. ಹೌ ಮಚ್ ಮಿನಿಟ್ಸ್? ಎಷ್ಟು ಮಿನಿಟ್ ರೀ? 10 ನಿಮಿಷ ಯೂಸ್ ಮಾಡಿ. ನಿಮ್ಮ ರಿಸಲ್ಟ್ ನೋಡಿ. ಮತ್ತೆ ಹೇಳಿದ್ ನಾನು ನೀವು ರ್ಯಾಂಕ್ ಪಡಿಬೇಕಂದ್ರ ಎಷ್ಟು ಗಂಟೆಗೆ ಕೇಳ್ಬೇಕಂದ್ರಿ? 5 o'clock 5 ಗಂಟೆಗೆ ಕೇಳಲೇಬೇಕ್ರಿ. ಮಾಸ್ಟರ್ ಶುದ್ಧ ಇದೆ. 5ಕ್ಕೆ ಎದ್ದ ಹೊಳಿ ಮಕ್ಕೊಂಬಿಡದ ಏನ್ ಮಾಡ್ಬೇಕು? ಏನ್ ಮಾಡ್ತಿಪ್ಪ? 5 ಗಂಟೆಗೆ ಎದ್ದ ನಿದ್ದೆ ಬರ್ತ್ರಿ, ಸುಳ್ಳಲ್ಲ ನಿದ್ದೆ ಬರ್ತಾ. ಅದಕ್ಕ ಅಪೋಸಿಷನ್ ಆಗಿ ಎಕ್ಸರ್ಸೈಸ್ ಮಾಡ್ಬೇಕು. 10 minutes. ಹೌ ಮಚ್ ಮಿನಿಟ್ಸ್? 10 minutes. ಒಂದು 10 ನಿಮಿಷ ಎಕ್ಸರ್ಸೈಸ್ ಮಾಡಿದ್ರೆ ಅಂದ್ರೆ ನಿದ್ದೆ ಸರಿಯಾಗಿ ಬರಲ್ಲ.
ಏನ್ ಮಾಡ್ಬೇಕ ಫೋನ್ ನೋಡ್ಕೊಂಡು ಕೂತ್ರಲ್ಲ ಸ್ಟಡಿ ಬುಕ್ಸ್ ಕಡೆ ಇದ್ರೆ ಲಕ್ಷ್ಯ ನೋಡಿ. ಯಾವಾಗ ನೀವು ಪೂರ್ಣ ಆಗ್ತೀರಿ, ಬುಕ್ಕದ ಕಡೆ ಲಕ್ಷ್ಯ ಪೂರ್ಣಾವಧಿ ಹೋಗುತ್ತಾ, ಅವಾಗ ನಿಮ್ಮ ಲೈಫ್ ಏನಾಗುತ್ತಂದ್ರ 100% ಸಕ್ಸಸ್ ಆಗ್ತೈತಿ. ಇಲ್ಲ ಅಂದ್ರ 30-40% ಸಕ್ಸಸ್ ಆಗಲ್ಲ ನೋಡ್ರಿ, ವಿರಳ. 10% ಸಹಿತ ಆಗಂಗಿಲ್ರಿ. ಬೇಕಾದ್ರೆ ಇನ್ನೊಂದು 5 years ಆಗಿರ್ಬೇಕಾದ್ರೆ ನೀವು ನಾವು ಭೇಟಿ ಆಗಿ ಅಂದ್ರ ಸರ್ ಅದಾರಿಲ್ಲೇ ಅವ್ರಿಗೆ ಹೇಳ್ತೀರಿ ನೀವು, ಸರ್ ಏನವ ಒಂದು ಪಾಯಿಂಟ್ ಹೇಳಿದ್ರ ಸರ್ ಅದು 100% ಸಕ್ಸಸ್. ನೋಡ್ರಿ, ನೀವು ಏನಾದ್ರೂ ಸಕ್ಸಸ್ ಆಗಿ ಬಂದಿರದ್ರ ಸರ್ ಎಲ್ಲ ನಿಮ್ಗೆ ಭಾಳ ಇನ್ಸ್ಪೈರ್ ಮಾಡ್ತಾರ. ಸರ್ ವೆರಿ ಗುಡ್ ಹೈಸ್ಕೂಲ್ ಟೀಚರ್ ಆಗಿ ನಮ್ಮ ಸ್ಟೂಡೆಂಟ್ ಅಂತಂದು ಏನ್ ಮಾಡ್ತಾರಂದ್ರೆ ನಿಮ್ಗೆ ಶಬಾಷ್ ಅಂತ. ನೋಡ್ರಿ, ಏನು ಪ್ರೈಮರಿ D.Ed ಹೋತೀಗ ಎಲ್ಲ B.Ed ತುಂಬಾ ಕಟ್ಟಾರ. ಈಗ 20, 25, 50 ಸಾವಿರ ಗಟ್ಟಲೆ ಕಾಲ ಹಾಕವ್ರಿ. 100% ಇದು. ಅದ್ರಾಗ ನೀವು 100% ರಿಕ್ರೂಟ್ ಆಗೇ ತೀರ್ತೀರಿ. ಬಟ್ ಏನ್ ಮಾಡ್ಬೇಕಂದ್ರ ಯು ಆರ್ ನಾಟ್ ಅಟ್ಯಾಚ್ ಗುಡ್ ಅಟ್ಯಾಚ್ಮೆಂಟ್ ಫಾರ್ ದ ಮೊಬೈಲ್. ನೀವು ಯಾವಾಗ ಮೊಬೈಲ್ ಬಿಡ್ತೀರಿ ನೋಡ್ರಿ, ನಿಮ್ಮದ್ರಾಗ ಬರ್ಕೊಂಡ್ಬಿಟ್ಟು ಸಕ್ಸಸ್. ಕಾನ್ಫಿಡೆನ್ಸ್ ಇಸ್ ದ ಹಾಫ್ ಆಫ್ ದ ವಿಕ್ಟರಿ ಅಂತ ಹೇಳ್ತಾರ. ಕಾನ್ಫಿಡೆನ್ಸ್ ಇಸ್ ದ ಹಾಫ್ ಆಫ್ ದ ವಿಕ್ಟರಿ ಅಲ್ಲ. ನಿಮಗೆ ಮೊದಲ ಕಾನ್ಫಿಡೆನ್ಸ್ ಬರ್ಬೇಕ್ರಿ. ನಾನು 100% ಗೆಟ್ ಆಗ್ತೀನಿ, ಹೈಸ್ಕೂಲ್ ಟೀಚರ್ ಆಗಿದ್ದೀನಿ. ಯಾವಾಗಿಂದ ಕಾನ್ಫಿಡೆನ್ಸ್ ಬರ್ತೈತಿ, ಹಾಫ್ ಆಫ್ ದ ವಿಕ್ಟರಿ ಅಂದ್ರೆ ಅರ್ಥ ಆದಂಗೆ. ನೀವು ಅರ್ಥ ಇನ್ನು ಅರ್ಥ ಅವನೇನಾದ್ರೂ ದೂರ ಮಾಡಿದ್ರೆ ಅದ್ರ ಗ್ಯಾರಂಟಿ ಗೆಟ್. ಮೋಟಿವೇಶನ್ ನಮ್ಮ ಕ್ಲಾಸ್ ಏನಂದ್ರ ಮೋಟಿವೇಶನ್. ನೀವು ಇಷ್ಟು ದಿವಸ ಒಟ್ಟ ಹೋದೇ ಸರ ಪಾಸ್ ಆಗಿಬಿಟ್ರಿ, ಪ್ರಮೋಟ್ ಮಾಡಿಬಿಟ್ರೆ ಟೀಚರ್ಸ್ ಎಲ್ಲ 6, 7, 8, 9, 10 ಪಾಸ್ ಮಾಡಬೇಕ್ರಿ. ನಮ್ಗೆ ಹೇಳ್ತೈತಿ ಗೌರ್ಮೆಂಟ್. ಅವ 21ನೇ ಮಾರ್ಕ್ಸ್ ಇನ್ನೊಂದು 10 ಕೈಲೇ ಕೊಟ್ಬಿಡೋದು ಪ್ರಾಕ್ಟಿಕಲ್ ಅಂತ ಪಾಸ್ ಮಾಡೋದು. ಮೊದಲ ಮುಂದೋಲೆವು ನಮ್ಮ ಮಕ್ಕಳು ಇಷ್ಟು ದಿವಸ ಒಟ್ಟ ಓದೇ ಇಲ್ಲ. B.Ed ಮಕ್ಕಳು ಇವತ್ತಿಗೆಲ್ಲ ಏನ್ ಮಾಡ್ಬೇಕಂದ್ರ ಏನ ಟರ್ನಿಂಗ್ ಪಾಯಿಂಟ್ ಅಂತ. ನಿಮ್ ಬೇಕಾದ್ರೆ ನಶಿನಾಗ 5 ಗಂಟೆಗೆ ಎದ್ದು ಓದಿ ನಾಳೆ ನಿಮ್ ಸರ್ಗೆ ರಿಸಲ್ಟ್ ಅದೇ ಸರ್ ನೀನು ಹೇಳಿದ್ರಲ್ಲ ಅವ್ರು ಕರೆಕ್ಟ್. 8 ಗಂಟೆಗೆ ನಾವು 7 ಗಂಟೆಗೆ ಎದ್ದು ಬಂದು ಬೇಕಾದ್ರೆ ಅದನ್ನು ರಿಸಲ್ಟ್ ಕೇಳ್ರಿ ಸರ್ನ. ಸರ್ ಕರೆವಾಗ ನೀವು ಏನು ಹೇಳ್ತಿರಲ್ಲ, ಏನ್ ಪಾಯಿಂಟ್ಸ್ ಒಟ್ಟ ನಮ್ಮ ಒಂದು ಮೈಂಡ್ನ್ಯಾಗ ಹೋಗ್ಬೋದು. ಅಭ್ಯರ್ಥಿ ಹೇಳ್ತಿರ್ತಾರೆ ನೋಡ್ರಿ, ಸ್ಟೂಡೆಂಟ್ ಹೇಳ್ತಾ ಸರ್ ಮ್ಯಾಥ್ಸ್ ಬಹಳ ಕ್ರಿಟಿಕಲ್ ಆಗ್ತದೆ. ಆರಾಮ್ 7 ಗಂಟೆಗೆ ಎದ್ದು ಬರ್ತದೆ. ಆ ಮ್ಯಾಥ್ಸ್ ಟ್ರಿಗ್ನೋಮೆಟ್ರಿ ಇಂಟಿಗ್ರೇಷನ್ ಹೋಗಂದ್ರೆ ಹೇಗೆ ಗೊತ್ತಿರುತ್ತೆ ಹೌದಲ್ರಿ? ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕಸೆಕ್ ಏನು ಗೊತ್ತಾಗಲ್ಲ. ಅದಕ್ಕೆ ಟ್ಯಾನ್ ಅಂದ್ರೆ ಇರುತ್ತೆ ಸರ್. ಆಮೇಲೆ ಅದ್ರಾಗ ಇನ್ನೊಂದು ಟಫ್ ಐತೆ ನೋಡ್ರಿ, ಇಂಟಿಗ್ರೇಷನ್ ಅಂಡ್ ಡಿಫ್ರೆನ್ಸಿಯೇಷನ್. ಅಷ್ಟು ಇವೆಲ್ಲ ಟಫ್ ಸಬ್ಜೆಕ್ಟ್. ಇವ್ನ ಎಲ್ಲಿ ತಂದಿಟ್ರೆ ಗೊತ್ತಾಗಿಲ್ಲ. CBSE ಮಾಡ್ಯಾರ, SLC ನ ಎಲ್ಲ ಓದ್ರಿ. ಯಾವ ಪ್ರೈಮರಿ ಹೈಸ್ಕೂಲ್ಗೆ ಬಂದಿರೋದು ನೀವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಮಗೆ ಟ್ರಿಗ್ನಾಮೆಟ್ರಿ ಇದ್ದಿದ್ದಿಲ್ಲ ಅವಾಗ. ಸರ್ ಎಲ್ಲ ಗೊತ್ತಿರ್ಬೇಕು. ಅದು ಟ್ರಿಗ್ನಾಮೆಟ್ರಿ ಅಂದ್ರೆ SLC ನಮ್ಗೆ ಏನು ಗೊತ್ತಿಲ್ರಿ. ಬಟ್ ಈಗ ಮಕ್ಳು ಏನ್ ಮಾಡ್ಬೇಕಂದ್ರೆ ಟ್ರಿಗ್ನಾಮೆಟ್ರಿ ಅನ್ನ 100% ಬಿಡಿಸೋದು ಕಲಿಬೇಕು. ಅದ್ರುವ ಸಿಕ್ಕಾಪಟ್ಟಿ ಪ್ರಾಬ್ಲಮ್ಸ್ ಏನ್ ಮಾಡ್ತಾವ ಅಂದ್ರೆ ಎಕ್ಸಾಮ್ನಾಗ ಬರ್ತಾವು. ನಾವು ಮಕ್ಕಳಿಗೆ PUC ಕಲ್ತೀವ್ರಿ ಟ್ರಿಗ್ನಾಮೆಟ್ರಿನ. ಟ್ರಿಗ್ನಾಮೆಟ್ರಿ, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಷ್ಟು ಗೊತ್ತಾಗುತ್ತಲ್ಲ ನಿಮ್ಗೆ. ನೀವು ಸಕ್ಸಸ್ ಆಗಕ್ಕೆ ಏನ್ ಮಾಡ್ಬೇಕಂದ್ರ ಜಸ್ಟ್ ಒಂದು 6ರಿಂದ 7 ತಾಸು ಓದ್ಬಿಟ್ರೆ ಸಾಕ್ರಿ, ಮತ್ತೇನೇ ಇಲ್ಲ. ಮತ್ತೆ ಸರ್ ಒಟ್ಟ ಬುಕ್ ಮಾಡಿರ್ತೀರಿ, ಮೊಬೈಲ್ ಮುಟ್ರಿ, ಒಂದು 10 ನಿಮಿಷ ಯೂಸ್ ಮಾಡಿ. 10 ನಿಮಿಷಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರಲ್ಲ ಲೈಫ್ ನಿಮ್ದ ಸ್ಪಾಯಿಲ್ ಆಗುತ್ತಾ. ಮತ್ತೆ ಬೇರೆ ಏನು ಹೇಳಲ್ರಿ ನಾವು ಹೇಳಕತ್ತಿದ್ದಿಲ್ಲ ರೀ. ನಮ್ಮ ಲೈಫ್ ಸ್ಪಾಯಿಲ್ ಆಗ್ಬಾರ್ದಂದ್ರ, ಹಾಳಾಗ್ಬಾರ್ದಂದ್ರ ಒಂದು 10 ನಿಮಿಷ ಅದನ್ನ ಮುಟ್ಟಿ ಮತ್ತೆ ಅದನ್ನ ಮುಟ್ಬಾರ್ದು ಹೊಟ್ಟ ಅನ್ನಂತಾಗಿಲ್ಲ. ಅದು ಯೂಸ್ ಐತಿ. ನಿಮ್ಮ ಪೇರೆಂಟ್ಸ್ ಎಲ್ಲೋ ಊರಾಗಿರ್ತಾರ, ಮಾತಾಡ್ಬೋದು. ಮಾತಾಡಿ ಅದ್ರ ದೇವ್ ಕೆಲಸ ಮಾಡಿ ತನ್ನ ಸೈಡ್ ಇಟ್ಬಿಟ್ಟು ನಿಮ್ದು 100% ಸಕ್ಸಸ್ ಆಗ್ತೀವಿ. ನಿಮ್ಮ ಕೈಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲಿತಾರ. ಅವ್ರಿಗೆ ಪ್ರಿಕಾಷನ್ಸ್ ಹೇಳ್ಬೇಕ್ರಿ. ಏನಿದ್ರಿಂದ ಸಮಸ್ಯೆ ಐತಿ. ಮಗು ನೋಡ್ಕೊಂತ ಕೂತಂದ್ರೆ 24 ತಾಸು ಹಾಕೊಂಡಿರುತ್ತ. ಅದು ಊಟ ಬಿಡಾಗಿಲ್ಲ, ಆಹಾರ ಕೇಳಾಗಿಲ್ಲ, ನೀರು ಕುಡಿಯಾಗಿಲ್ಲ, ಹಾಲು ಕುಡಿಯಾಗಿಲ್ಲ. ಹಣ್ಣು ಕೊಡಿರ್ಬೇಕಾದ್ರೆ ಹಣ್ಣು ಸೈಡ್ ತಿನ್ನಲ್ಲ, ಅದು ಸೈಡ್ ಇರ್ತೈತಿ. ಮೊದ್ಲಾಗ ಮೊಬೈಲ್ ನೋಡೋದು ಕೇಳಕ್ಕಿಲ್ಲ ರೀ. ಅರಿವಂಡಷ್ಟು ಗೊತ್ತಾತಾ? ಇದ್ರಾಗ ಏನಾದ್ರು ಸಮಸ್ಯೆ ಅಂತ ಕೇಳ್ಬೇಕು. ನಾವಿಷ್ಟೊತ್ತಡೆ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿವಲ್ಲ, ನಿಮ್ಗೆ ಏನಾದ್ರು ಸಮಸ್ಯೆಗಳಿರ್ತಾವು, ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು ನೀವು. ಏನಿಲ್ವಾ? ಎಸ್
ಏನು ಕ್ವಶನ್ ಇಲ್ಲ ನೀವು ಸಾಲ್ವ್ ಮಾಡಂದ್ರಿ ಅವ್ನು ಸರ್ ಹಿಂಗ ಅವ್ರಿಗೆ ಆಗ್ಬೇಕಂತ ಮಾಡಿದ್ವಿ ಏನು ಮಾಡೋಣ ಸರ್ ನಮ್ಗೆ ಇಂಥ ಪ್ರಾಬ್ಲಮ್ ಐತಿ 10 ತಾಸು ಮೊಬೈಲ್ ನೋಡಲೇಬೇಕು ನಾವು ಅಂತ ಸಾಲ್ವ್ ಮಾಡಿ ಅರಿವಂಡ ಅಷ್ಟು ತಿಳಿತಲ್ಲ ರೀ ಹೇಳ್ತಾರ ಎಸ್ ಈ ಸೈಡ್ ಮಕ್ಕಳ ನಾನು ಬಿಡುಗ ಎಸ್ ಓಕೆ ಲಾಸ್ಟ್ ಏನಂದ್ರ ಲಾಸ್ಟ್ ಕನ್ಕ್ಲೂಷನ್ ಇದಾರೆ ನೀವೇನಾದ್ರೂ ಸರಿಯಾಗಿ ಓದಿದ್ರ ಯು ಈಸಿಲಿ ಗೆಟ್ ದ ಗುಡ್ ಜಾಬ್ ನೀವೇನಾದ್ರೂ ಸರಿಯಾಗಿ ಓದ್ಲಿಕ್ಕಂದ್ರ ಯು ಆರ್ ನಾಟ್ ಈಸಿಲಿ ಗೆಟ್ ದ ಗುಡ್ ಜಾಬ್ ಅಷ್ಟೇ ನೋಡಿ ಮತ್ತೇನಿಲ್ಲ ಎರಡ ಪಾಯಿಂಟ್ ಒಂದು ಸರಿಯಾಗಿ ಓದಿದ್ವಿ ಅವನ್ನೆಲ್ಲ ಬಿಟ್ವಿ ಒಳ್ಳೆ ಜಾಬ್ಸ್ ಬರ್ತಾವ ಕಾನ್ಫಿಡೆನ್ಸ್ ಗೊತ್ತೈತಿ ಈಗ ಒಳ್ಳೆ ಅರ್ಥ ಯೂಸ್ ಮಾಡಿ ದೇರ್ ಇಸ್ ನೋ ಕಾನ್ಫಿಡೆನ್ಸ್ ಆಫ್ ದ ಲೈಫ್ ಸ್ವಲ್ಪ ರಿಸ್ಕ್ ತಗೋಬೇಕ್ರಿ ಜೀವನದಾಗ ಸ್ವಲ್ಪ ರಿಸ್ಕ್ ತಗೊಂಡಾಗ ನಿಮ್ಗೆ ಏನಾಗ್ತದೆ ಅಂದ್ರ ಮೇಲ್ ಬರಕ್ ಸಾಧ್ಯ ನಮ್ಮ ವಿದ್ಯಾರ್ಥಿಗಳು ನೋಡ್ರಿ ಸಿಕ್ಕಾಪಟ್ಟಿ ಟಿವಿ ನೋಡ್ತಿರ್ತಾವ ಅದ್ರಾಗ ವಿರಾಟ್ ಕೊಹ್ಲಿ ಆಮ್ಯಾಗ ರೋಹಿತ್ ಶರ್ಮಾ ಸಿಕ್ಕಾಪಟ್ಟಿ ನನ್ ಹೊಡಿತಿರ್ತಾನ ಅವಾಗ ಇಲ್ಲಿ ಹರಿಯಾಡ್ತಿರ್ತೀವಿ ಜಿಗಿದಾಡ್ತಿರ್ತೀವಿ ಅದೆಲ್ಲ ಕ್ರೆಡಿಟ್ ಯಾರಿಗೂ ಗೊತ್ತಂದ್ರ ಅವ್ರು ಶ್ರೀಮಂತರಾಗ್ಬಿಟ್ಟಾರೆ ನಮ್ಗೆ ಅವ್ರ ಕಡೆಯಿಂದ ಒಂದು ಚಾಕ್ಲೇಟ್ ಬಂದೈತೆ ನೋಡ್ರಿ ಬಂದೈತೆ ಒಂದು ಚಾಕ್ಲೇಟ್ ನಮ್ಮ ಬಗ್ಗೆ ಬಹಳ ಅಭಿಮಾನ ಐತಿ ಲೋಪ 10 ರೂಪಾಯಿ ಚಾಕ್ಲೇಟ್ ಕೊಟ್ಟಾರನ್ರಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇದನ್ನ ಯಾಕೆ ಹೇಳೋದಂದ್ರ ಅಭಿಮಾನ ಇರಲಿ ಬಟ್ ಅದ ಅಡ್ಡಿ ಆಗ್ಬಾರ್ದು ಅಂತ ನೋಡ್ರಿ ಒಂದ್ ದಿವಸ 50 ಓವರಿಂದ ಒಂದು ಕ್ರಿಕೆಟ್ ಇರ್ತೈತಿ ಒಂದ್ ದಿವಸ ಪೂರ್ಣ ಅನ್ನ ನೋಡ್ಕೊತ ಕುಂತಾವ ನಮ್ಮ ಮಕ್ಕಳು ನೋಡಿ ಬೇಡ ನಾನು ಒಂದು 5 ನಿಮಿಷ ಹೈಲೈಟ್ಸ್ ನೋಡ್ಬಿಟ್ಟು ಮುಗಿದು ಗೊತ್ತಾಗ್ಬಿಟ್ಟು ಯಾರು ಗೆದ್ರು ಯಾರು ಸೋ ಅರಿವಷ್ಟು ಗೊತ್ತಾಗ್ತಲ್ಲ ಹೇಳೋದ ಎಸ್ ಓಕೆ